ಥ್ಯಾಂಕ್ ಯು ಜೀಸಸ್. ಓಕೆ, ಸೊ ಸ್ಪೆಸಿಫಿಕ್ ಕಾಲಿಂಗ್ ಆ್ಯಂಡ್ ಜನರಲ್ ಕಾಲಿಂಗ್ ಬಗ್ಗೆ ನಾವು ಕಲಿತಾ ಇದ್ವಿ. ಅದರ ಕುರಿತು ನಿಮಗೆ ಎಲ್ಲರಿಗೆ ಅರ್ಥ ಆಗಿದೆ ಅಂತ ನಾನು ನಂಬ್ತೇನೆ. ಈಗ ನಾವು ಮುಂದೆ ಹೋಗೋಣ ಪ್ರಿಯರೇ, ವಾಕ್ಯದಲ್ಲಿ ಹೋಗೋಣ. ನಮ್ಮೆಲ್ಲರಿಗೆ ಒಂದು ಕ್ಲಾರಿಟಿಯಾಗಿ ಅರ್ಥ ಆಗಿರೋ ವಿಷಯ ಏನಂದರೆ, ನಮ್ಮ ಸಭೆಯಲ್ಲಿರುವ ಅಥವಾ ನೀವು ಪ್ರತಿಯೊಬ್ಬರು ಸೇವಕರು ಅನ್ನೋದು ನಿಮಗೆ ಗೊತ್ತಿರಬೇಕು. ಪ್ರತಿಯೊಬ್ಬರು ಸೇವಕರೇ. ಎಲ್ಲಿದೆ ಪಾಸ್ಟರ್ ನಾವೆಲ್ಲರೂ ಸೇವಕರು ಅಂತ? 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಚನ, 18ನೇ ವಚನ, 19ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ, ಹಳೆದೆಲ್ಲ ಹೋಯಿತು. ಓಕೆ, ಎಷ್ಟು ಜನ ನೂತನ ಸೃಷ್ಟಿಯಾಗಿದ್ದೀರಿ? ಕೈ ಎತ್ತಿರಿ. ಎಲ್ಲರೂ ನೂತನ ಸೃಷ್ಟಿಯಾಗಿದ್ದೀರಿ. ವೆರಿ ಗುಡ್. ನೂತನ ಸೃಷ್ಟಿ ಆದವರೆಲ್ಲರಿಗೆ ಯೇಸು ಕ್ರಿಸ್ತನು ಏನು ಕೊಟ್ಟಿದ್ದಾನೆ ಅದನ್ನು ತಿಳ್ಕೋಬೇಕು ಪ್ರಿಯರೇ. ಸಿಸ್ಟರ್ ಅಂಜಲಿ 2 ಕೊರಿಂಥಿಯನ್ಸ್ 5:18 ಓದ್ರಿ. 17ನೇ ವಚನದಿಂದ ಓದಿ. 17, 18ನೇ ವಚನ ಓದಿ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲಾ ನೂತನವಾಗಿತ್ತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ರೈಟ್, ಸಮಾಧಾನದ ವಿಷಯವಾದ ಸೇವೆಯನ್ನು ಅನುಗ್ರಹಿಸಿದ್ದಾನೆ. ಈ ಸೇವೆ ಯಾರಿಗೆ ಕೊಟ್ಟಿದ್ದಾನೆ ಯೇಸು ಸ್ವಾಮಿ ಅಂದರೆ, ಸಭಾಪಾಲಕರಿಗೆ ಅಲ್ಲ, ಸಭಾಪಾಲಕರಿಗೆ ಮಾತ್ರ ಅಲ್ಲ, ಪರಿಪೂರ್ಣ ಸೇವೆಯಲ್ಲಿದ್ದವರಿಗೆ ಅಲ್ಲ. ಈ ಫುಲ್ ಟೈಮ್ ಮಿನಿಸ್ಟ್ರಿ ಅನ್ನೋದು ನಾವು ಮನಸ್ಸಿನಿಂದ ತೆಗೆದರೆ, ಈ ವಚನದಿಂದ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಯಾರ್ಯಾರು ಸಭೆಗೆ ಹೋಗ್ತಾರಲ್ಲ ಅವರೆಲ್ಲರಿಗೆ ಯೇಸು ಸ್ವಾಮಿ ಸೇವೆಯನ್ನು ಕೊಟ್ಟಿದ್ದಾನೆ. ಎವ್ರಿ ಚರ್ಚ್ ಮೆಂಬರ್ ಈಸ್ ಎ ಮಿನಿಸ್ಟರ್. ಅದಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೇವೆ. ಎವ್ರಿ ಬಿಲೀವರ್ ಈಸ್ ಎ ಮಿಷನರಿ. ಈ ಪ್ರಕಟಣೆ ದೇವರು ನನಗೆ ಈ ವಚನದಿಂದ ಕೊಟ್ಟಿದ್ದ ಲಾಕ್ಡೌನ್ ಟೈಮಲ್ಲಿ. ಇವತ್ತು ನಾವು ಬಹಳ ಜನರಿಗೆ ಎವ್ರಿ ಬಿಲೀವರ್ ಈಸ್ ಎ ಮಿಷನರಿ ಟ್ರೈನಿಂಗ್ಸ್ನ ನಾವು ಕಂಡಕ್ಟ್ ಮಾಡಿ ಬಹಳ ಕಡೆ, ಇಲ್ಲಿ ಮಾತ್ರ ಅಲ್ಲ ಬೇರೆ ದೇಶಗಳಲ್ಲಿ ಕೂಡ ಮಾಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ದೇವರು ಏನು ಮಾಡ್ತಾ ಇದ್ದಾನೆ ನಮ್ಮ ಮೂಲಕ, ಅದು ಎಲ್ಲ ಮಹಿಮೆ ದೇವರಿಗೆ ಮಾತ್ರ ಉಂಟಾಗಲಿ ಪ್ರಿಯರೇ. ಸೊ ಒಂದು ನಮ್ಮ ಮನಸ್ಸಿನಲ್ಲಿರಬೇಕು ಪ್ರಿಯರೇ. ಮೇ ಬಿ ನಿಮಗೆ ದೇವರು ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾನೆ. ಓಕೆ, ನೀವು ಒಳ್ಳೆ ಉದ್ಯೋಗ ಕೊಟ್ಟಿರ್ತಾನೆ ದೇವರು. ಬಿಸ್ನೆಸ್ ಇರ್ಬೋದು, ಉದ್ಯೋಗ ಇರ್ಬೋದು, ಸ್ಟೂಡೆಂಟ್ ಇರ್ಬೋದು. ಓಕೆ, ವಿದ್ಯಾರ್ಥಿ, ಸ್ಟೂಡೆಂಟ್ ಆಗಲಿ, ಬಿಸ್ನೆಸ್ ವ್ಯಕ್ತಿ ಆಗಿರಲಿ, ಬ್ಯಾಂಕಲ್ಲಿ ಕೆಲಸ ಮಾಡೋರಾಗಿರಲಿ, ಹಾಸ್ಪಿಟಲಲ್ಲಿ ಕೆಲಸ ಮಾಡೋರಾಗಿರಲಿ, ನೀವು ಎಲ್ಲೇ ಇರಲಿ ನೀವು ಸೇವಕರು. ಸಾಧಾರಣವಾಗಿ ನಾವು ಯಾವುದೇ ಮೀಟಿಂಗಿಗೆ ಹೋದರೆ ಇಲ್ಲಿ ಎಷ್ಟು ಜನ ಸೇವಕರಿದ್ದೀರಿ ಕೈ ಎತ್ತಿರಿ. ಮೊನ್ನೆ ಶ್ರೀನಿವಾಸನ್ನ ಕೂಡ ಇದು ಹೇಳ್ತಿದ್ರು ಅಲ್ಲ, ಎಷ್ಟು ಜನ ಇಲ್ಲಿ ಸೇವಕರು ಇದ್ದೀರಿ ಅಂದರೆ 1, 2, 3 ಜನ ಕೈ ಎತ್ತುತ್ತಾರೆ. ಬೇರೆಯವರೆಲ್ಲರೂ ಯಾರಪ್ಪ ಅಂದರೆ ವಿಶ್ವಾಸಿಗಳು. ಸೊ ವಿಶ್ವಾಸಿಗೆ ಶಿಷ್ಯನಿಗೆ ಇರುವಂಥ ವ್ಯತ್ಯಾಸ ಕೂಡ ನಾವು ಕಲ್ತಿದ್ದೇವೆ ಶಿಷ್ಯತ್ವದ ಆ ಒಂದು ಟಾಪಿಕಲ್ಲಿ ಅಲ್ಲ. ವಿಶ್ವಾಸಿಗೆ ಶಿಷ್ಯನಿಗಿರುವಂಥ ವ್ಯತ್ಯಾಸ ನಾವು ಅದು ಕೂಡ ಕಲ್ತ್ಕೊಂಡಿದ್ದೇವೆ ಪ್ರಿಯರೇ. ಈಗ ನಾವು ಸಾಧಾರಣ ವಿಶ್ವಾಸಿಗಳಲ್ಲ ಪ್ರಿಯರೇ. ನೋಡ್ರಿ, ಅನ್ಯರು ಕೂಡ ಯೇಸುವನ್ನು ನಂಬ್ತಾರೆ, ಅವರು ವಿಶ್ವಾಸಿಗಳೇ. ಬಟ್ ಸಭೆಗೆ ಬಂದ ಮೇಲೆ ನಾನು ಒಂದು ವಿಶ್ವಾಸಿಯಾಗಿ ಬಂದಿದ್ದೇನೆ. ಬಟ್ ಸಭೆಯಲ್ಲಿ ನಾನು ಬೆಳೆಯುವಾಗ ನಾನು ಒಬ್ಬ ವಿಶ್ವಾಸಿ ಅಲ್ಲ, ನಾನು ಒಬ್ಬ ಸೇವಕ. ನಾನು ಕುರಿ ಮಾತ್ರ ಅಲ್ಲ, ನಾನು ಒಂದು ಯುದ್ಧದ ಕುದುರೆ. ಇದು ತಲೆಯಲ್ಲಿ ಅರ್ಥ ಆಯಿತು ಅಂದರೆ ನಾವು ದೊಡ್ಡ ಕಾರ್ಯಗಳು ದೇವರಿಗೋಸ್ಕರ ಮಾಡ್ಬೋದು. ಸೊ ನಮ್ಮ ಪ್ರಯತ್ನ ಏನಂದರೆ, ಸಭೆಗಳಲ್ಲಿ ನನಗೆ ಜುಮ್ ಅಂತು, ನನಗೆ ಅದಂತು, ನನಗೇನೋ ಬಂದಂಗಾಯಿತು, ಏನೋ ಹೋದಂಗಾಯಿತು. ಸಭೆ ಇರೋದು ಅದಕ್ಕಾಗಿ ಮಾತ್ರ ಅಲ್ಲ ಪ್ರಿಯರೇ. ಸಭೆಯಲ್ಲಿ ಅವೆಲ್ಲ ಆಗ್ತವೆ, ಸ್ವಸ್ಥತೆಗಳಾಗ್ತವೆ, ಹೀಲಿಂಗ್ಸ್ ಆಗ್ತವೆ, ಪ್ರೆಸೆನ್ಸ್ ಆಫ್ ಗಾಡ್ ಇರ್ತೈತೆ, ಅಲ್ಲಿ ಸ್ವಸ್ಥತೆಗಳು, ಮೈಟಿ ಪ್ರೆಸೆನ್ಸ್ ಅಲ್ಲಿ ತುಂಬಿಕೊಳ್ತತೆ, ಅಲ್ಲಿ ಅಳುತ್ತಾರೆ, ಅಲ್ಲಿ ನಿಂದ್ರಕ್ಕಾಗಲ್ಲ, ಅವೆಲ್ಲ ಆಗ್ತವೆ. ಬಟ್
ಕೇವಲ ಅದಕ್ಕಾಗಿ ಮಾತ್ರ ಅಲ್ಲ ಸಭೆ ಇರೋದು. ಸಭೆ ಇರೋದು ಸೇವಕರನ್ನು ಸಿದ್ಧಪಡಿಸಕ್ಕೆ. ಸಭೆ ಇರೋದು ಸೇವೆ. ಈ ಗ್ರೇಟ್ ಕಮಿಷನ್ ಏನಿದೆಯಲ್ಲ, ದೇವರು ನಮಗೆ ಸಮಾಧಾನ ಪಡಿಸುವಂಥ ಸೇವೆಯನ್ನು ಕೊಟ್ಟಿದ್ದಾನೆ, ಅನುಗ್ರಹಿಸಿದ್ದಾನೆ. ಒಂದು. ಎರಡನೇದು, ಅಲ್ಲಿ ವಚನದಲ್ಲಿ ನಾವು ನೋಡುತ್ತೇವೆ, ನಾವು ಕ್ರಿಸ್ತನ ರಾಯಭಾರಿಗಳು. ವಿ ಆರ್ ಅಂಬಾಸಿಡರ್ ಆಫ್ ಕ್ರೈಸ್ಟ್. ಕ್ರಿಸ್ತನ ರಾಯಭಾರಿಗಳು. ಎರಡು ಬಹಳ ಪ್ರಾಮುಖ್ಯವಾದ ವಿಷಯಗಳು. ನಾನು ಸೇವೆಯನ್ನು ಹೊಂದಿದ್ದೇನೆ, ನಾನು ಕ್ರಿಸ್ತನ ರಾಯಭಾರಿ. ಎಲ್ಲರೂ ನನ್ನ ಹಿಂದೆ ಬಾಯಿ ತೆರೆದು ಹೇಳ್ರಿ, ನಾನು ಸೇವೆಯನ್ನು ಹೊಂದಿದ್ದೇನೆ, ನಾನು ಸೇವೆಯನ್ನು ಹೊಂದಿದ್ದೇನೆ, ನಾನು ಕ್ರಿಸ್ತನ ರಾಯಭಾರಿ. ಕ್ರಿಸ್ತನ ರಾಯಭಾರಿ. ಓಕೆ, ಥ್ಯಾಂಕ್ ಯು. ಓಕೆ, ಈಗ ನಿಮ್ಮ ಸ್ವರ ನಿಮ್ಗೆ ಕೇಳಿಸಿದ್ರೆ ಸಾಕು. ನಾನು ಏನಾದರೂ ಹೇಳಿದಾಗ ಮೈಕ್ ಆಫ್ ಮಾಡಿ ಹೇಳ್ರಿ, ನಿಮ್ಮ ಸ್ವರ ನಿಮಗೆ ಕೇಳಿಸ್ಲಿ. ಈಗ ನನ್ನ ಕಡೆ ನೋಡ್ರಿ. ಸಮಾಧಾನದ ವಿಷಯವಾದ ಸೇವೆಯ ಅರ್ಥ ಏನು? ರೀಕನ್ಸಲ್ ಅಂತಾರೆ. ರೀಕನ್ಸಲ್ ಅಂದರೆ ಸಮಾಧಾನ ಪಡಿಸುವ ಸೇವೆ. ಸಮಾಧಾನ ಪಡಿಸುವ ಸೇವೆ ಅಂದರೆ ಯಾರಾದರೂ ಸಭೆಗೆ ಬಂದಾಗ ಅವ್ರು ಅಳುವಾಗ ಹೋಗಿ ಅಳಬೇಡ್ರಿ ನಾವಿದ್ದೀವಿ, ಅದಲ್ಲ ಸಮಾಧಾನದ ಸೇವೆ. ಸಮಾಧಾನದ ಸೇವೆ ಏನೋ ನೀವು ಅನಾಥ ಮಕ್ಕಳಿಗೆ ಏನೋ ಓದಿಸ್ತಾ ಇದ್ದೀರಿ, ಅಥವಾ ಅನಾಥ ಮಕ್ಕಳಿಗೆ ಏನೋ ಮಾಡಿದ್ದೀರಿ, ಏನೋ ಹೆಲ್ಪ್ ಮಾಡಿದ್ದೀರಿ, ಅದಲ್ಲ ಸಮಾಧಾನದ ಸೇವೆ. ಸಮಾಧಾನದ ಸೇವೆಗೆ ಒಂದು ಡೆಫಿನಿಷನ್ ನಾನು ಬರೆದಿದ್ದೇನೆ. ಅದು ಏನಂದರೆ, ನರಕಕ್ಕೆ ಹೋಗುವವರನ್ನು ಪರಲೋಕದಲ್ಲಿ ಸೇರಿಸುವುದೇ ಸಮಾಧಾನದ ಸೇವೆ, ಅಥವಾ ನರಕಕ್ಕೆ ಹೋಗುವವರನ್ನು ನಿಲ್ಲಿಸುವುದೇ ಸಮಾಧಾನದ ಸೇವೆ. ನಾನು ಸೋಷಲ್ ವರ್ಕ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಮಾಡ್ರಿ. ದೇವರು ನಿಮಗೆ ಹಣ ಕೊಟ್ಟಿದ್ರೆ, ಹೃದಯ ಕೊಟ್ಟಿದ್ರೆ, ಓಕೆ, ಅದು ಮಾಡ್ರಿ. ಮಕ್ಕಳಿಗೆ ಓದಿಸೋದಾಗಲಿ, ಅಥವಾ ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡೋದಾಗಲಿ, ಅನಾಥ ಮಕ್ಕಳಿಗಾಗಲಿ, ಓಕೆ, ಸೋಷಲ್ ವರ್ಕಲ್ಲಿ ಬಹಳ ಇದ್ದಾವೆ. ಅದಲ್ಲ, ನಾನು ಸೋಷಲ್ ವರ್ಕ್ ಮಾಡೋದು ಸಮಾಧಾನ ಪಡಿಸುವ ಸೇವೆ ಅಲ್ಲ, ನರಕಕ್ಕೆ ಹೋಗುವವರನ್ನು ನಿಲ್ಲಿಸಿ ಪರಲೋಕ ರಾಜ್ಯದಲ್ಲಿ ನಾವು ಸೇರಿಸುವುದೇ ಸಮಾಧಾನದ ಸೇವೆ. ಆಮೆನ್. ಈಗ ಈ ಸಮಾಧಾನದ ಸೇವೆ ಯಾರು ಸಾರ್ತಾರೆ, ಯಾರು ಮಾಡಬೇಕು? ಆ್ಯಕ್ಚುಲಿ ಪ್ರತಿ ಒಬ್ಬ ವಿಶ್ವಾಸಿ ಮಾಡಬೇಕು ಪ್ರಿಯರೇ. ರೋಮನ್ಸ್ 10:15 ಓದಿ ಸಿಸ್ಟರ್. ರೋಮ 10:15 ವಚನ. ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳನ್ನು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ. ಎಷ್ಟೋ ಅಂದವಾಗಿದ್ದಾವೆ. ಸಾಕು ಇರ್ಲಿ ಸಾಕು. ಸುವಾರ್ತೆ ಸಾರುವ 15ನೇ ವಚನ ಕಂಪ್ಲೀಟ್ ಓದ್ರಿ. ನೀವು ಫುಲ್ ಓದಿಲ್ಲ. ಓಕೆ, ಫಸ್ಟ್ 14 ಬರ್ತೀನಿ. ಆದರೆ ತಾವು ಯಾವನನ್ನು ನಂಬಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವನು ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ. ಸಾಕು. ಥ್ಯಾಂಕ್ ಯು ಸಿಸ್ಟರ್. ಈಗ ನನ್ನ ಕಡೆ ನೋಡಿ, ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಸಾರುವವರನ್ನು ಕಳಿಸದಿದ್ದರೆ ಅವರು ಸಾರುವುದು ಹೇಗೆ? ಅಂದರೆ ಸಭೆ ಕಳಿಸಬೇಕು. ಸಭೆ ಸುವಾರ್ತೆ ಸಾರುವುದಕ್ಕಾಗಿ ಜನರನ್ನು ಕಳಿಸಬೇಕು. ಇದು ರೋಮ ಸಭೆಗೆ ಪೌಲನು ಹೇಳ್ತಾ ಇದ್ದಾನೆ. ಮತ್ತು ಸಮಾಧಾನದ ಸುವಾರ್ತೆಯನ್ನು, ಇದು ಇನ್ನೊಂದು ತರ್ಜುಮೆಯಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ, ನಾನು ಓದ್ತೇನೆ, ಕೇಳಿಸ್ಕೊಳ್ರಿ. ಇದಲ್ಲದೆ ಸಾರುವವರನ್ನು ಕಳಿಸದಿದ್ದರೆ ಅವರು ಸಾರುವುದು ಹೇಗೆ? ಕಳಿಸುವವರು ಬೇಕು. ಆದರೆ ವಿ ನೀಡ್ ಸೆಂಡಿಂಗ್ ಪೀಪಲ್. ಕಳಿಸುವವರು ಬೇಕು ನಮಗೆ. ನಮ್ಮ ಮೇಲೆ ಒಂದು ನಾಯಕತ್ವ ಅನ್ನೋದು, ಅಥವಾ
ಪ್ರಾರ್ಥನೆ ಮಾಡಿ ನಮ್ಮನ್ನು ಸೆಂಡ್ ಮಾಡಬೇಕು. ಅದಕ್ಕೆ ನಮಗೆ ಚರ್ಚ್ ಬೇಕು. ವಿ ನೀಡ್ ಚರ್ಚ್. ಚರ್ಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಗ್ರೇಟ್ ಕಮಿಷನ್. ಚರ್ಚ್ ಹಾಟ್ಸ್ಪಾಟ್ಸ್ ಇದ್ದಂಗೆ. ನೀವು ಅಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ರಿ, ಏನಾಗ್ತದೆ ಅಂದರೆ ವೈಫೈ ಅಲ್ಲಿಂದ ಹೋಗ್ತದೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತದೆ. ಚರ್ಚ್ ಒಂದು ಟ್ರಾನ್ಸ್ಫಾರಮ್ ಇದ್ದಂಗೆ. ಚರ್ಚ್ ಒಂದು ಟ್ರಾನ್ಸ್ಫಾರಮ್ ಇದ್ದಂಗೆ. ಒಂದು ಏರಿಯಾದಲ್ಲಿ ಟ್ರಾನ್ಸ್ಫಾರಮ್ ಯಾಕೆ ಕುಂದಿರಿಸ್ತಾರೆ ಅಂದರೆ ಆ ಟ್ರಾನ್ಸ್ಫಾರಮಿಂದ ಎಲ್ಲ ಮನೆಗಳಿಗೆ ಕರೆಂಟ್ ಹೋಗ್ತದೆ. ಹಾಗೆ ಸಭೆಯನ್ನು ದೇವರು ಈ ಲೋಕದಲ್ಲಿ ಇಟ್ಟಿದ್ದು ಎಲ್ಲ ಕಡೆ ಸುವಾರ್ತೆ ಸಾರುವುದಕ್ಕಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ, ನರಕದ ದ್ವಾರಗಳು ಅದನ್ನು ಜಯಿಸಕ್ಕೆ ಆಗಲ್ಲ. ಇದರ ಅರ್ಥ ಸಭೆಯ ಹತ್ತಿರ ನರಕ ಬರಲ್ಲ, ಸಭೆ ನರಕದ ಹತ್ತಿರ ಹೋಗಿ ನರಕಕ್ಕೆ ಹೋಗುವವರನ್ನು ಪರಲೋಕಕ್ಕೆ ಸೇರಿಸುವುದೇ ಸಭೆಯ ಮುಖ್ಯ ಉದ್ದೇಶ. ಸಭೆಯನ್ನು ಯಾರು ನಿಲ್ಲಿಸಕ್ಕಾಗಲ್ಲ. ಸುವಾರ್ತೆ ಸೇವೆ ಮಾಡುವುದು ಕೂಡ ಯಾರು ನಿಲ್ಲಿಸಕ್ಕಾಗಲ್ಲ. ಆಮೆನ್. ಈಗ ನನ್ನ ಕಡೆ ಕೇಳಿಸ್ಕೊಡ್ರಿ. ಕಳಿಸದಿದ್ದರೆ ಅವರು ಸಾರುವುದು ಹೇಗೆ? ಮತ್ತು ಸಮಾಧಾನದ ಸುವಾರ್ತೆಯನ್ನು ಸಾರುವವರ ಮತ್ತು ಸಂತೋಷದ ಸುವಾರ್ತೆಯನ್ನು ಸಾರುವವರನ್ನು ತರುವವರ ಪಾದಗಳು ಎಷ್ಟೋ ಅಂದವಾಗಿದೆ ಎಂದು ಬರೆದಿದೆ. ಇದರ ಅರ್ಥ ಏನು ಗೊತ್ತಾ ಪ್ರಿಯರೇ? ನಾವು ಎಷ್ಟು ಹೋಗಿ ಸುವಾರ್ತೆ ಸಾರ್ತೇವೋ ಅಷ್ಟು ನಾವು ಬಲವಾಗಿರ್ತೇವೆ, ಅಷ್ಟು ಆರೋಗ್ಯವಾಗಿರ್ತೇವೆ. ಸುವಾರ್ತೆ ಸಾರುವವರು ಯಾವತ್ತೂ ಟಯರ್ಡ್ ಆಗಲ್ಲ. ಸೇವೆ ಮಾಡುವವರು ಯಾವತ್ತೂ ಟಯರ್ಡ್ ಆಗಲ್ಲ. ಓನ್ಲಿ ಸೋಮಾರಿಗಳು ಮಾತ್ರ ಟಯರ್ಡ್ ಆಗ್ತಾರೆ ನೋಡಿ. ಟಯರ್ಡ್ಗೆ ನಮಗೆ ನಮ್ಮ ಹತ್ರ ಸ್ಥಳನೇ ಇರಲ್ಲ. ನಾನು ದಣಿದಿದ್ದೇನೆ, ನನಗಾಗಲ್ಲ. ಸುವಾರ್ತೆ ಸಾರುವವರು ಒಂದು ಸಾರಿ ಈ ಸುವಾರ್ತೆ ಸಾರುವುದಕ್ಕಾಗಿ ನೀವು ಅಭ್ಯಾಸ ಮಾಡಿಕೊಳ್ಳ್ರಿ. ಅದರಲ್ಲಿರುವಂಥ ಆನಂದ ಬೇರೆ, ಸಂತೋಷ ಬೇರೆ. ಓಹೋ ಆಮೆನ್. ಒಬ್ಬ ಪಾಪಿ ಭೂಲೋಕದಲ್ಲಿ ದೇವರ ಕಡೆ ತಿರುಗಿಕೊಂಡ್ರೆ ಪರಲೋಕದಲ್ಲಿ ಹಬ್ಬ ಅಂತ. ಸೊ ಎಷ್ಟು ಜನಕ್ಕೆ ರೆನಾಲ್ಡ್ ಬಾಂಕೆ ಗೊತ್ತು? ರೆನಾಲ್ಡ್ ಬಾಂಕೆ ಗೊತ್ತಿದ್ದವರು ಕೈ ತೋರಿಸ್ರಿ. ಓಕೆ, ರೆನಾಲ್ಡ್ ಬಾಂಕೆ ನನ್ನ ಒಂದು ಫೇವರೆಟ್ ಪ್ರೀಚರ್. ಅವರು ಒಂದು ಸ್ಟೇಟ್ಮೆಂಟ್ ಬರೀತಾರೆ, ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಏನು ಸ್ಟೇಟ್ಮೆಂಟ್ ಹೇಳ್ತಾರೆ ಅಂದರೆ, ಎವ್ರಿ ಟೈಮ್ ಐ ಟೇಕ್ ಎ ಮೈಕ್ರೋಫೋನ್, I have only one purpose in my mind, to see hell empty and heaven full. ಪ್ರತಿ ಸಾರಿ ನಾನು ಮೈಕ್ರೋಫೋನ್ ಕೈಯಲ್ಲಿ ಹಿಡಿದುಕೊಂಡಾಗ ಜನರ ಮುಂದೆ, ಅವರ ಮೀಟಿಂಗಿಗೆ ಲಕ್ಷಗಳು ಜನ ಬರ್ತಿದ್ರು. ಪ್ರತಿ ಸಾರಿ ನನ್ನ ಕೈಯಲ್ಲಿ ಹಿಡಿದುಕೊಂಡಾಗ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಉದ್ದೇಶ ಇರ್ತತೆ. ಅದು ಏನು ಗೊತ್ತಾ? ನರಕ ಖಾಲಿ ಆಗಬೇಕು, ಪರಲೋಕ ಫುಲ್ ಆಗಬೇಕು. ಸೊ ಸುವಾರ್ತೆ ಮಾತ್ರ ನರಕಕ್ಕೆ ಹೋಗುವವರನ್ನು ನಿಲ್ಲಿಸಕ್ಕೆ ಸಾಧ್ಯ. ಸುವಾರ್ತೆ ಮಾತ್ರ ನರಕಕ್ಕೆ ಹೋಗುವವರನ್ನು ನಿಲ್ಲಿಸಕ್ಕೆ ಸಾಧ್ಯ. ಸುವಾರ್ತೆ ಮಾತ್ರ ಪರಲೋಕಕ್ಕೆ ಜನರನ್ನು ಸೇರಿಸಕ್ಕೆ ಸಾಧ್ಯ. ಸುವಾರ್ತೆ ಮಾತ್ರ ಒಂದು ಪಾಪಿಯನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಸುವಾರ್ತೆ ಇದು ನನ್ನ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ ಅಲ್ಲ, ಇದು ಯಾವ ಸಭೆ ಬಗ್ಗೆ ಅಲ್ಲ, ಇದು ಯೇಸುವಿನ ಬಗ್ಗೆ. ಸುವಾರ್ತೆ ಯೇಸುವಿನ ಬಗ್ಗೆ. ಸುವಾರ್ತೆ ನಜರೇತಿನ ಯೇಸುವಿನ ಬಗ್ಗೆ. ಯೇಸುವಿನ ಬಗ್ಗೆ ಯಾರು ಕೇಳಿಸ್ಕೊಳ್ತಾರೋ ಅವರು ನರಕಕ್ಕೆ ಹೋಗೋದು ನಿಲ್ಲಿಸಿ ಅವರು ಪರಲೋಕದಲ್ಲಿ ಸೇರಿಸಲ್ಪಡ್ತಾರೆ. ನಿಮಗೆ ಒಂದು ಅರ್ಥ ಆಗಬೇಕು, ನನಗೆ ಒಂದು ಅರ್ಥ ಆಗಬೇಕು. ಜೀವಿತದಲ್ಲಿ ನೀವು ಎಷ್ಟೇ ಹಣ ಸಂಪಾದನೆ ಮಾಡಿರಿ, ಎಷ್ಟೇ ಮನೆಗಳು ಕಟ್ಕೊಡ್ರಿ, ನೀವು ಎಷ್ಟೇ ದುಡಿರಿ, ಒಂದು ಆತ್ಮ ಕೂಡ ನೀವು ತೆಗೆದುಕೊಂಡು ಹೋಗಿಲ್ಲ ಪರಲೋಕಕ್ಕಂದರೆ ಅದರಲ್ಲಿ ಯಾವ ಅರ್ಥನೇ ಇಲ್ಲ ಕ್ರೈಸ್ತಿಯ ಜೀವಿತ ನಾವು ಜೀವಿಸಕ್ಕೆ.
ಕೆಲವರಿಗೆ ನಾನು ಬಂದ್ಬಿಟ್ಟಪ್ಪ ಪರಲೋಕಕ್ಕೆ. ಮೊನ್ನೆ ಶ್ರೀನಿವಾಸನ್ನ ಹೇಳ್ತಿದ್ರಲ್ಲ, ಟ್ರೈನ್ ಟಿಕೆಟ್ ತಗೊಂಡಾಗ ಹೆಂಗೋ ಜನರಲ್ ಕಂಪಾರ್ಟ್ಮೆಂಟಲ್ಲಿ ನಾನು ಹತ್ಬಿಟ್ಟೆಪ್ಪ, ಅಪ್ಪ ನಾನು ಟ್ರೈನಲ್ಲಿ ಸೇರಿನಪ್ಪ, ಫೈನಲಿ ನಾನು ರೀಚ್ ಆಗೀನಿ ರೈಲ್ವೆ ಸ್ಟೇಷನ್ಗೆ, ಫೈನಲಿ ನಾನು ಟ್ರೈನಲ್ಲಿ ಕುಂತೀನಿ. ಕೆಲವರು ಸ್ವರ್ಗಕ್ಕೆ ಕೂಡ ಹಂಗೆ ಹೋಗ್ತಾರೆ ವಿಶ್ವಾಸಿಗಳು. ಫೈನಲಿ ನಾನು ಬಂದ್ಬಿಟ್ಟೆಪ್ಪ, ಫೈನಲಿ ನಾನು ಬಂದ್ಬಿಟ್ಟೆ. ನೀನು ಒಬ್ಬನೇ ಪರಲೋಕಕ್ಕೆ ಹೋಗೋದು ದೇವರ ಚಿತ್ತ ಅಲ್ಲ, ನಿನ್ನ ಮೂಲಕ ಸಾವಿರಾರು ಜನರು ಸ್ವರ್ಗದಲ್ಲಿ ಸೇರಿಸಲ್ಪಡೋದೇ ದೇವರ ಚಿತ್ತ. ರಾಯಭಾರಿ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಅಂಬಾಸಿಡರ್? ರಾಯಭಾರಿ ಅಂದರೆ ಏನು? ರಾಯಭಾರಿ ಅಂದರೆ ಏನು ನೋಡ್ರಿ. ಅಂಬಾಸಿಡರ್ದು ಕೆಲಸ ಏನಂದ್ರೆ, ಮುಖ್ಯವಾಗಿ ಕೆಲವು ಎರಡು ರಾಜ್ಯಗಳಿರ್ತವೆ, 2 ಕಿಂಗ್ಡಮ್ಸ್ ಇರ್ತವೆ. ಈ ರಾಜ್ಯದ ಮೇಲೆ ದಾಳಿ ಮಾಡುವಾಗ, ಈ ರಾಜ್ಯದ ಮೇಲೆ ದಾಳಿ ಮಾಡುವಾಗ ಅಂಬಾಸಿಡರ್ದು ಮುಖ್ಯ ಕೆಲಸ ಏನಂದ್ರೆ, ಈ ರಾಜ್ಯದಲ್ಲಿರುವಂಥ ವ್ಯಕ್ತಿಗಳ ಜೊತೆ ಮಾತನಾಡುವುದು ಮತ್ತು ಅವರು ಪ್ರತಿನಿಧಿಗಳಾಗಿ ಹೋಗ್ತಾರೆ. ಪ್ರತಿನಿಧಿಗಳು, ರಾಯಭಾರಿ ಯಾರು ಅಲ್ಲ, ಒಂದು ರಾಜ್ಯದ ಪ್ರತಿನಿಧಿ ಅಂತಾರೆ. ಅಂಬಾಸಿಡರ್ ಅಂದ್ರೆ ಒಂದು ರಾಜ್ಯದ ಪ್ರತಿನಿಧಿ. ಕೊಲಸ್ಯ 1:13 ಪ್ರಕಾರ ಓದೋದು ಬೇಡ. ನಾವು ಅಂಧಕಾರ ರಾಜ್ಯದಲ್ಲಿ ಇದ್ವಿ, ಈಗ ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಅಂದರೆ ಈಗ ನಾನು ನೀವು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು. ದೇವರ ರಾಜ್ಯ ಎಲ್ಲಿದೆ? ಈಗ ಮೇಲೆ ಇಲ್ಲರಿ, ನೋಡ್ರಿ, ಪರಲೋಕ ರಾಜ್ಯ ಈಗ ಕೆಳಗಡೆ ಬಂದ್ಬಿಟ್ಟೈತೆ, ನಮ್ಮಲ್ಲಿ ಬಂದಿದೆ. ಈಗ ದೇವರ ರಾಜ್ಯ ಈ ಭೂಲೋಕದಲ್ಲಿ ಇದೆ. ಅದಕ್ಕೆ ಯೇಸು ಸ್ವಾಮಿ ಕಲಿಸಿಕೊಟ್ಟಿದ್ದು, ನಿನ್ನ ರಾಜ್ಯ ಬರಲಿ ಅಂದರೆ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತಿನ್ ಅಸ್. ನಮ್ಮ ಒಳಗಡೆ ಇದೆ ದೇವರ ರಾಜ್ಯ. ಅಂದರೆ ನಾವು ದೇವರ ರಾಜ್ಯದ ಪ್ರತಿನಿಧಿಗಳು. ವಿ ಆರ್ ಅಂಬಾಸಿಡರ್ ಆಫ್ ಕ್ರೈಸ್ಟ್. ಈ ದೇವ ರಾಜ್ಯದ ಪ್ರತಿನಿಧಿಗಳಾಗಿ ನಾವು ಅಂಧಕಾರ ರಾಜ್ಯದಲ್ಲಿ ಹೋಗುವವರನ್ನು ನಿಲ್ಲಿಸಿ ಸಮಾಧಾನಪಡಿಸಿ ದೇವರ ರಾಜ್ಯದಲ್ಲಿ ಸೇರಿಸುವ ಕೆಲಸ ದೇವರು ನನಗೆ ನಿಮಗೆ ಕೊಟ್ಟಿದ್ದಾನೆ. ಅರ್ಥ ಆಗಿಲ್ಲ ಭಾಳ ಜನಗೆ. ನೀವು ಅನ್ಕೊಳ್ತಾ ಇದ್ದೀರಿ, ನಾನು ಸ್ಟೂಡೆಂಟ್ ಅಲ್ಲ, ನಾನು ಎಂಪ್ಲಾಯ್ ಅಲ್ಲ, ನಾನು ಟೀಚರ್ ಅಲ್ಲ, ನಾನು ವರ್ಕರ್ ಅಲ್ಲ, ನಾನು ನಾರ್ಮಲ್ ವ್ಯಕ್ತಿ ಅಲ್ಲ, ನಾನು ಸುಮ್ಮನೆ ಕೆಲಸ ಮಾಡೋನಲ್ಲ. ನೋ 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 ನೋ. ನೀವು, ನಿಮಗೆ ದೇವರು ಕೊಟ್ಟಿರುವ ಉದ್ಯೋಗ ಅದು ನಿಮ್ಮ ಹೊಟ್ಟೆಪಾಡಿಗಾಗಿ ಅಷ್ಟೇ. ನಿಮ್ಮ ಮನೆ ನಡೆಸಕ್ಕೆ, ನಿಮ್ಮ ಮನೆಗೆ ಇನ್ಕಮ್ ಬರೋಕ್ಕೆ ಅಷ್ಟೇ. ಸರ್ವೈ ಆಗಕ್ಕೆ ದೇವರು ನಿಮಗೆ ಒಂದು ಉದ್ಯೋಗ ಕೊಟ್ಟಿದ್ದಾನ್ರಿ. ಬೇರೆಯವ್ರಿಗೆ ನೀವು ಬ್ಲೆಸ್ಸಿಂಗ್ ಆಗಿರೋಕ್ಕೆ ದೇವರು ನಿಮಗೆ ಕೆಲವು ಹಣವನ್ನು ಕೊಟ್ಟಿದ್ದಾನೆ. ಬಟ್ ಮುಖ್ಯ ಉದ್ದೇಶ ಏನು ಗೊತ್ತಾ? ಯು ಆರ್ ಎ ಅಂಬಾಸಿಡರ್ ಆಫ್ ಕ್ರೈಸ್ಟ್. ಮುಖ್ಯ ಉದ್ದೇಶ, ನೀವು ಕ್ರಿಸ್ತನ ರಾಯಭಾರಿ. ಒಂದು ವೇಳೆ ನಿಮ್ಮದು ವಿಸಿಟಿಂಗ್ ಕಾರ್ಡ್ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ರಿ, ನಿಮ್ಮದು ಅಡ್ರೆಸ್ ಹಾಕಿ, ಐ ಆಮ್ ಅಂಬಾಸಿಡರ್ ಆಫ್ ಕ್ರೈಸ್ಟ್, ನಾನು ಕ್ರಿಸ್ತನ ರಾಯಭಾರಿ. ಈ ರಾಯಭಾರಿಯ ಮುಖ್ಯ ಕೆಲಸ ಏನು ಗೊತ್ತಾ? ಕಿಂಗ್ಡಮ್ನ ರೀಪ್ರೆಸೆಂಟ್ ಮಾಡ್ತಾನೆ. ರಾಯಭಾರಿಯ ಮುಖ್ಯ ಕೆಲಸ ಏನಂದ್ರೆ ರಾಜ್ಯವನ್ನು ಪ್ರತಿನಿಧಿಸ್ತಾನೆ. ಸೊ ನಾನು ನೀವು ಮಾಡ್ತಾ ಇರುವ ಕೆಲಸ ಏನು ಗೊತ್ತಾ ಪ್ರಿಯರೇ? ಸುವಾರ್ತೆ ಸಾರೋದಂದ್ರೆ ಏನೋ ನೀವು ನಂಬ್ರಿ, ನೀವು ನಂಬಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತೀರಿ, ಅದಲ್ಲ ಸುವಾರ್ತೆ. ಸುವಾರ್ತೆ ದೇವರ ರಾಜ್ಯವನ್ನು ಸಾರುವುದು, ದೇವರ ರಾಜ್ಯದ ಬಗ್ಗೆ ಹೇಳೋದು, ಕ್ರಿಸ್ತನ ಬಗ್ಗೆ ಹೇಳೋದು. ಅಂದರೆ ಈ ರಾಯಭಾರಿ ಈ ಕಿಂಗ್ಡಮ್
ಗೆ ಒಬ್ಬ ಕಿಂಗ್ ಇದ್ದಾನೆ, ರಾಜನಿದ್ದಾನೆ, ಯೇಸು ಇದ್ದಾನೆ. ಆ ಕಿಂಗ್ಡಮ್ನ ಪ್ರೆಸೆಂಟ್ ಮಾಡೋದು, ರೀಪ್ರೆಸೆಂಟ್ ಮಾಡೋದು ಅಥವಾ ಪ್ರತಿನಿಧಿಯಾಗಿ ಅಲ್ಲಿ ತೋರಿಸೋದೇ ರಾಯಭಾರಿಯ ಕೆಲಸ. ಇದು ಸಣ್ಣ ಕೆಲಸ ಅಲ್ಲ ರೀ, ಇದು ಬಹಳ ದೊಡ್ಡ ಕೆಲಸ. ಇದು ನೀವೆಲ್ಲ ನನ್ನನ್ನು ಆರಿಸಿಕೊಂಡಿದ್ದು, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಅಬ್ಬಾ 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 ಅಬ್ಬಾ. ಎರಡನೇ ಕೊರಿಂಥಿ 5:17, 18, 19 ವಚನ ನೀವು ಓದ್ರಿ. ನಾವು ನೂತನ ಸೃಷ್ಟಿಯಾಗಿದ್ದೇವೆ, ರಕ್ಷಿಸಲ್ಪಟ್ಟಿದ್ದೇವೆ. ರಕ್ಷಿಸಲ್ಪಟ್ಟಿದ ಮೇಲೆ ಸಮೋಸ ತಿನ್ಕಂತ, ಬಿರಿಯಾನಿ ತಿನ್ಕಂತ, ಟೂರ್ಗೆ ಹೋಗ್ತಾ ಕೆಲವರು ವಿಶ್ವಾಸಿಗಳು ಹಂಗೇ ಇದ್ದಾರೆ ನೋಡ್ರಿ. ಏನನ್ನ ಅಂದರೆ ಟೂರ್ ಅಂತಾರೆ, ಪಿಕ್ನಿಕ್ ಅಂತಾರೆ, ಹೋಗೋದು ತಪ್ಪಿಲ್ಲ ರೀ. ಓಕೆ, ಹೋಗಬೇಕು, ನಾನು ಅದರ ವಿರುದ್ಧವಾಗಿಲ್ಲ. ಬಟ್ ಲೈಫ್ ಎಲ್ಲ ಟೂರು, ಪಿಕ್ನಿಕ್ಕು, ಬಿರಿಯಾನಿ, ಊಟ, ಆರಾಮ್ ಜೀವಿತ. ಯಾರನ ಹೆಂಗನ ಸಾಯ್ಲಿ, ನಮ್ಗೆ ಏನಪ್ಪ, ನಾವು ಆಫೀಸ್ಗೆ ಹೋಗಬೇಕು, ದೇವರು ನಮಗೆ ಕೆಲಸ ಕೊಟ್ಟಿದ್ದಾನೆ, ಅಬ್ಬಾ ಸ್ಯಾಲ್ರಿ ತೊಗೋಬೇಕು, ಆ ಸ್ಯಾಲ್ರಿ ಬರ್ತಾನೆ ಹೋಗಿ ಶಾಪಿಂಗ್ ಮಾಡಬೇಕು, ಶಾಪಿಂಗ್ ಆಗ್ತಾನೆ ಮನೆಯಲ್ಲಿ ಏನಾದರೂ ತರಬೇಕು. ಅಬ್ಬಾ ಈ ತಿಂಗಳೆಲ್ಲ ಕೆಲಸ ಮಾಡಿ ಸಾಕಾಯ್ತು ಸಾಕಾಯ್ತು ಸಾಕಾಯ್ತು. ಯು ಆರ್ ಎ ಅಂಬಾಸಿಡರ್, ಯು ಆರ್ ನಾಟ್ ಎ ಎಂಪ್ಲಾಯ್. ಯು ಆರ್ ನಾಟ್ ಎ ಎಂಪ್ಲಾಯ್. ನೀವು ಎಂಪ್ಲಾಯ್ ಅಲ್ಲ ಈ ಕಿಂಗ್ಡಮ್ಗೆ. ಈ ಕಿಂಗ್ಡಮ್ದು ಎಂಪ್ಲಾಯ್ ಅಲ್ಲ, ನೀವು ಅಂಬಾಸಿಡರ್, ಪ್ರತಿನಿಧಿಗಳು. ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಸ್ಕ್ರೀನಲ್ಲಿ ಬರ್ತಾ ಇದೆನಾ? ವೈ ಶುಡ್ ವಿ ಶೇರ್ ದ ಗಾಸ್ಪಲ್? ಯಾಕೆ ನಾವು ಸುವಾರ್ತೆ ಸಾರಬೇಕು? ಸಿಂಪಲ್. ಕೊರತೆ ಬಹಳ ದೊಡ್ಡದು. ನೀಡ್ ಈಸ್ ವೆರಿ ಬಿಗ್. ನೋಡ್ರಿ, ಕೆಲವರು ಇದ್ದಾರೆ ಅತಿ ಆತ್ಮಿಕರು. ಏನು ಗೊತ್ತಾ? ಗಾಡ್ ಡಿಂಟ್ ಟೆಲ್ ಮೀ, ಗಾಡ್ ಡಿಂಟ್ ಟೆಲ್ ಮೀ ಗೋ ದೇರ್, ಗಾಡ್ ಡಿಂಟ್ ಟೆಲ್ ಮೀ preach the gospel. My work is only coming and sitting and listening the word of God, and I have work, I should go to work. If I don't work, who will feed to my family? This kind of Christians are in the church. ನಾನು ಒಬ್ಬರಿಗೆ ಹೇಳ್ತಾ ಇಲ್ಲ, ಒಬ್ಬ ವ್ಯಕ್ತಿ ಇದ್ದರು ನನಗೆ ಬಳ್ಳಾರಿಯಲ್ಲಿ. ಅವ್ರು ನನಗೆ ಬಂದು ಹೇಳ್ತಿದ್ರು, ಏನು ಗೊತ್ತಾ, ನೀನೇನು ಇವಾಗ ನಂಬಿ ಯೇಸು ಸ್ವಾಮಿ? ನಾನು ಯಾವಾಗ ಗೊತ್ತಾ ನಂಬಿದ್ದು? ನಾನು ನಂಬಿ 25 ವರ್ಷ ಆಯಿತು. ನೀನೇನು 5 ವರ್ಷ ಆಯಿತು ಚರ್ಚಿಗೆ ಬಂದು. ನೀನು ಭಾಳ ಸುವಾರ್ತೆ ಅಂತ ಹೇಳ್ತಿ. ನಾವು ಹೆಂಗ ಮಾಡ್ತಿದ್ವಿ ಗೊತ್ತಾ? ಹಳ್ಳಿಗೆ ಹೋಗ್ತಿದ್ವಿ ಆವಾಗ. ನೈಟ್ ಫುಲ್ ರಾತ್ರಿ ಆಲ್ ನೈಟ್ ಪ್ರೇಯರ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದ ನನಗೆ. ಒಂದಿನ ಆಲ್ ನೈಟ್ ಪ್ರೇಯರ್ ಇತ್ತು, ಆವಾಗ ನಾವೆಲ್ಲರೂ ಜಾಯ್ನ್ ಆಗಿವಿ. ಆ ವ್ಯಕ್ತಿ ಬಂದಿಲ್ಲ. ನಾನು ಕೇಳಿದೆ ನೆಕ್ಸ್ಟ್ ಸಂಡೇ, ಯಾಕ್ರಿ ನೀವು ಬಂದಿಲ್ಲ ಪ್ರೇಯರ್ಗೆ ಅಂತ ಕೇಳಿದೆ. ಇಲ್ಲ ನಾನು ಮಾರ್ನಿಂಗಿಂದ ರಾತ್ರಿ ಸಾಯಂಕಾಲವರೆಗೆ ಕೆಲಸ ಇತ್ತು, ಭಾಳ ಟಯರ್ಡ್ ಆಗಿಬಿಟ್ಟಿದ್ದೆ, ಅದಕ್ಕೆ ಮಲ್ಕೊಂಡು ಬಿಟ್ಟಿದ್ದೆ. ಹೌದಾ? ಅವಾಗ ನೀವು ಹೇಳಿದ್ರಿ ಫುಲ್ಲು ನೈಟೆಲ್ಲ ಪ್ರೇಯರ್ ಮಾಡ್ತಿದ್ರಂತ. ನೈಟೆಲ್ಲ ಪ್ರೇಯರ್ ಮಾಡ್ತಿದ್ರಿ, ಆಯ್ತಂತ ಹೇಳಿ ಒಂದಿನ ಎವಾಂಜಲಿಸಮ್ ಸಂಡೇ ಇತ್ತು. ನಾವೆಲ್ಲರೂ ಹೋಗಿ ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ, ಕಾಲೇಜ್ಗಳ ಹತ್ರ ಹೋಗಿ ಪ್ರೇಯರ್ ವಾಕ್ ಮಾಡೋಕ್ಕೆ ಹೋಗ್ಬೇಕಾಯ್ತು. ಸೊ ಅವಾಗ ಪ್ರೇಯರ್ ವಾಕ್ ಮಾಡೋಕ್ಕಂತ ಹೋಗ್ತಾ ಇದ್ವಿ, ಎಲ್ಲರೂ ಪ್ರೇಯರ್ ವಾಕ್ಗೆ ಹೋಗ್ತಾ ಇದ್ವಿ. ನಾನು ಆ ವ್ಯಕ್ತಿ ಬಂದಿಲ್ಲ ಅಂತ ನೋಡಿದೆ, ಎಲ್ಲಿದ್ದಾನೆ ಆ ವ್ಯಕ್ತಿ, ಎಲ್ಲಿದ್ದಾನೆ ಅಂತ. ಬಂದಿಲ್ಲ ಅವತ್ತು. ಸಂಡೇ ಕೇಳಿದೆ, ಬ್ರದರ್ ನೀವು ಯಾಕೆ ಬಂದಿಲ್ಲ ಅವತ್ತು? ಅವತ್ತು ನಮ್ಮದು ಇದು ಇತ್ತು ರೀ, ಫಂಕ್ಷನ್ ಇತ್ತು, ಫಂಕ್ಷನ್ ಬಿಟ್ಟು ಹೆಂಗೆ ಬರೋಕ್ಕಾಗ್ತತೆ ಅಂತ ಹೇಳ್ದ.
ನನಗೆ ತಲೆ ಇಲ್ಲಿವರೆಗೆ ಬಂತು, ಬಾಯಿ ತೆರೆದು ಹೇಳಬೇಕಂತಿದ್ದೆ. ಏನಂತ ಗೊತ್ತಾ? ಅಲ್ಲ ಬ್ರದರ್, ನೀವು 25 ವರ್ಷ ಹಿಂದೆ ಆ ಹಳ್ಳಿಗೆ ಹೋಗ್ತೀನಿ, ಈ ಹಳ್ಳಿಗೆ ಹೋಗ್ತೀನಿ, ಇವಾಗ ಏನಾಯ್ತು ನಿನಗೆ? ಇವಾಗೇನ ಅಭಿ ಕ್ಯಾ ಹುವಾ ತುಜೆ? ಇವಾಗ ಮನೆಯಲ್ಲಿ ಕೂತ್ಕೊಂಡು ಮೊಟ್ಟೆ ಇಡ್ತೀಯ ಅಂತ ಹೇಳ್ಬೇಕಂತಿದ್ದೆ. ಮೊಟ್ಟೆ ಇಡ್ತೀಯ, ಮೊಟ್ಟೆ. ಅವಾಗ ಹೇಳ್ತಾನೆ ನನಗೆ, ತುಮ್ ಸಬ್ जवान लड़को जाना, जवान लड़का. अरे तू क्या हुआ? अभी तेरे को अभी 40 साल भी हो रहा है या नहीं? मेरे को तब आई थिंक 25 ಇಯರ್ಸ್ 24 ಇಯರ್ಸ್ ನಂದವಾಗ ಆ ವ್ಯಕ್ತಿ ಜೊತೆ ಮಾತಾಡುವ. तुझे क्या हुआ भाई? गाड़ी है, कार है, पैसा है? ಹೇಳ್ದ ಅವತ್ತು. ನೀವೇ ಇವಾಗ ನಾವು 25 ವರ್ಷದಿಂದ ಮಾಡ್ತೀವಿ, ಇವಾಗ ಏನಾಯ್ತಪ್ಪ ನಿನಗೆ? ಭಾಳ ವಿಶ್ವಾಸಿಗಳು ಹಿಂಗೆ, ನಾವು ಅವಾಗ ಹಂಗ ಮಾಡ್ತಿದ್ವಿ ನೋಡು, ಇವಾಗ ಏನಾಗೈತಪ್ಪ ನಿನಗೆ? ವೈ ಶುಡ್ ವಿ ಶೇರ್ ದ ಗಾಸ್ಪಲ್? ಸಿಂಪಲ್, ನೀಡ್ ಈಸ್ ವೆರಿ ಬಿಗ್. ಈ ಕೊರತೆ ನೀಗಿಸಕ್ಕೆ ನನಗೆ ಸ್ಪೆಷಲ್ ಕಾಲಿಂಗ್ ಬೇಕಾಗಿಲ್ಲ. ಮತ್ತಾಯ 9:37-38 ಓದಿ ಸಿಸ್ಟರ್ ಅಂಜಲಿ, ಸ್ಕ್ರೀನಲ್ಲಿದೆ ನೋಡಿ. ಆಗ ಆತನು ತನ್ನ ಶಿಷ್ಯರಿಗೆ, ಬೆಳೆಯು ನಿಜವಾಗಿಯೂ ಬಹಳ, ಆದರೆ ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನು ಕೆಲಸಗಾರರನ್ನು ತನ್ನ ಬೆಳೆಗೆ ಕಳುಹಿಸುವಂತೆ ಆತನು ಪ್ರಾರ್ಥಿಸಿರಿ ಅಂದನು. ಇಲ್ಲಿ ನೋಡ್ರಿ, ಬೆಳೆಯು ಬಹಳ ಇದೆ, ಕೆಲಸದವರು ಕಡಿಮೆ ಇದ್ದಾರೆ ಅಲ್ಲ. ಸೊ ನೀವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ, ಸುವಾರ್ತೆ ಯಾಕೆ ಸಾರಬೇಕಂದ್ರೆ ಬೆಳೆ ಬಹಳ ಇದೆ, ಕೆಲಸಗಾರರು ಕಡಿಮೆ ಇದ್ದಾರೆ. ಬೆಳೆ ಏನು, ಕೆಲಸಗಾರರು ಏನು? ಬೆಳೆ ನಶಿಸಿ ಹೋಗುವ ಆತ್ಮಗಳು, ಕೆಲಸಗಾರರು ನೀವು. ಅದಕ್ಕೆ ಅಲ್ಲ ಈ ಬೈಬಲ್ ಸ್ಕೂಲ್ ಮಾಡ್ತಾ ಇರೋದು, ಅದಕ್ಕೆ ನಾವು ಈ ಯುದ್ಧದ ಕುದುರೆಯ ಬೈಬಲ್ ಶಾಲೆ ನಾವು ಮಾಡ್ತಾ ಇದ್ದೀವಿ, ನಿಮ್ಮನ್ನು ಸಿದ್ಧಪಡಿಸ್ತಾ ಇದ್ದೀವಿ. ನಮ್ಮ ರಾಜ್ಯ ಕಟ್ಕೊಳ್ಳೋಕ್ಕೆ ಅಲ್ಲ, ಏನೋ ನಾವು ಹಣ ಸಂಪಾದನೆ ಮಾಡಿಕೊಳ್ಳೋಕ್ಕಲ್ಲ, ಇದು ದೇವರ ರಾಜ್ಯದ ಬಗ್ಗೆ ಪ್ರಿಯರೇ. ದಿಸ್ ಈಸ್ ಗಾಡ್ಸ್ ಕಿಂಗ್ಡಮ್. ಇದು ದೇವರ ರಾಜ್ಯದ ಬಗ್ಗೆ. ನಥಿಂಗ್, ಯಾವುದು ನಮಗೆ ಇಲ್ಲ, ಓನ್ಲಿ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯ. ನಾವು ಕೆಲಸಗಾರರನ್ನು ಎಬ್ಬಿಸಬೇಕು. ಆಮೆನ್. ಸೊ ಬೆಳೆ ಬಹಳ ಇದೆ, ಕೆಲಸಗಾರರು ಕಡಿಮೆ ಇದೆ. ನೋಡ್ರಿ, ಬೆಳೆ ನಾವು ಕರ್ನಾಟಕದಲ್ಲಿದ್ದೇವೆ, ಆಲ್ಮೋಸ್ಟ್ 45 ಸ್ಟೂಡೆಂಟ್ಸ್ ಕರ್ನಾಟಕದಿಂದನೇ ಇದ್ದೀರಿ. ಬೆಳೆ ನೋಡ್ರಿ, ಕರ್ನಾಟಕದ ಪಾಪ್ಯುಲೇಷನ್ 6.6 crore, ಈಗ ಆಲ್ಮೋಸ್ಟ್ 7 crore ಆಗಿದೆ. 31 ಡಿಸ್ಟ್ರಿಕ್ಟ್ಸ್ ಇದ್ದಾವೆ, 226 ವಿಲೇಜಸ್ ತಾಲೂಕ್ಸ್ ಇದ್ದಾವೆ, 29,142 ವಿಲೇಜಸ್ ಇದ್ದಾವೆ. ಕ್ರಿಶ್ಚಿಯನ್ ಪಾಪ್ಯುಲೇಷನ್ 1.87. ಈ ಮೊಟ್ಟೆ ಇಡುವ ಕ್ರೈಸ್ತವರಿಗೆಲ್ಲ ಇದು ತೋರಿಸ್ಬೇಕು. ಕೆಲಸ ಇದೆ, ನಾನು ಅವಾಗ ಮಾಡ್ತಿದ್ದೆ, ಇವಾಗ ಇಂಥವ್ರಿಗೆ ನಾವು ನಿಜವಾಗ್ಲೂ ಪೌಲನು ಅದಕ್ಕೆ ಹೇಳಿದ್ದು, ನಾನು ಬೆತ್ತ ತಗೊಂಡು ಬರಲ್ಲ ನಿಮ್ಮ ಹತ್ರ, ಲಕಡಿ ಲೇಕರ್ ಆತಾ ಹೂಂ ಮೈ, ಅಭಿ ತಕ್ ಅಬ್ ದೂತ್ ಪೀನೆ ವಾಲೆ, ಅಭಿ ಅಬ್ ಖಾನಾ ಖಾओ, ಅಚ್ಚಾ ದೇಖೋ ಇದರ್ ಪೇ. ಇದೆಲ್ಲ ನೋಡಿದ್ರೆ ನಿದ್ದೆ ಹೆಂಗೆ ಬರ್ತೈತ್ರಿ ನಮಗೆ? ಊಟ ಹೆಂಗೆ ಹೋಗ್ತೈತೆ? ಇದು ಒಂದು ಕೊರತೆ. ಇದಕ್ಕೆ ಈ ಕೊರತೆ ನೀಗಿಸಕ್ಕೆ ನೀವು ಜಾಬ್ ಬಿಡ್ರಿ ಅಂತ ಹೇಳ್ತಾ ಇಲ್ಲ, ನೀವು ಕೆಲಸ ಬಿಡ್ರಿ ಅಂತ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ನೂತನ ಸೃಷ್ಟಿಯಾದವರು ರಾಯಭಾರಿಗಳಾಗಿದ್ದಾರೆ, ನೂತನ ಸೃಷ್ಟಿಯಾದವರು ಸಮಾಧಾನದ ಸೇವೆ ಹೊಂದಿದ್ದಾರೆ. ರೆನಾಲ್ಡ್ ಬಾಂಕೆ ಹೇಳಿದ್ದು ಸ್ಟೇಟ್ಮೆಂಟ್ ನೀವು ನೆನಪಿಟ್ಕೊಳ್ರಿ ಪ್ರಿಯರೇ, ಅದನ್ನು ಇನ್ನೊಂದು ಸಾರಿ ತೋರಿಸ್ತೇನೆ ನಿಮಗೆ. ರೆನಾಲ್ಡ್ ಬಾಂಕೆ ಹೇಳಿದ್ದು ಸ್ಟೇಟ್ಮೆಂಟ್ ಏನು ಗೊತ್ತಾ? ಪ್ರತಿ ಸಾರಿ ನಾನು ಮೈಕ್ರೋ ಫೋನ್ ಹಿಡಿದುಕೊಂಡಾಗ ನನ್ನ ಮನಸ್ಸಿನಲ್ಲಿ ಒಂದೇ ಉದ್ದೇಶ ಇರ್ತತೆ, ನರಕ ಖಾಲಿ ಆಗಬೇಕು, ಪರಲೋಕ ತುಂಬಿಸಲ್ಪಡಬೇಕು. ನರಕ ಖಾಲಿ ಆಗಬೇಕು, ಪರಲೋಕ ಫುಲ್ ಆಗಬೇಕು. ಪ್ರತಿ ಸಾರಿ ಮೈಕ್ರೋಫೋನ್ ಇಟ್ಕೊಂಡಾಗ ಇದೆಲ್ಲ ನಮ್ಮ ಕೈಯಲ್ಲೈತೆ ಇವಾಗ.
ನಾವು ಬೆಳೆಗಾಗಿ ಪ್ರಾರ್ಥನೆ ಮಾಡಬಾರ್ದು, ಕೆಲಸಗಾರರಿಗಾಗಿ ಪ್ರಾರ್ಥಿಸಬೇಕು. ನಮ್ಮ ಪ್ರಯತ್ನ ಅದೇ. ಈ ಕೆಲಸಗಾರರು ಎಲ್ಲಿದ್ದಾರೆ? ಸಭೆಗಳಲ್ಲಿದ್ದಾರೆ, ಸಭೆಯಲ್ಲೇ ಇದ್ದಾರೆ. ನಾವೇ ಆ ಕೆಲಸಗಾರರು. ನನಗೆ ಯಾರೋ ಈ ರೀತಿ ಹೇಳಿದರು, ಈಗಿಲ್ಲಂದ್ರೆ ಯಾವಾಗ, ನೀನಿಲ್ಲಂದ್ರೆ ಯಾರು? ಈಗ ಇಲ್ಲಂದ್ರೆ ಯಾವಾಗ, ನೀನಿಲ್ಲ ಅಂದ್ರೆ ಯಾರು? ನಾನು ಯಾವಾಗಲೂ ಹೇಳ್ತೀನಿ ದೇವರಿಗೆ, ಲಾರ್ಡ್, ಏನೇ ಆಗಲಿ ನನ್ನ ಲೈಫಲ್ಲಿ ನಿನ್ನ ಸುವಾರ್ತೆ ಸೇವೆ ಮಾಡೋದು ಮಾತ್ರ ನಿಲ್ಲಿಸಲ್ಲ. ಎಷ್ಟೇ ಜನ ವಿರುದ್ಧವಾಗಿ ಬರಲಿ, ಜನರು ಕೀಳಾಗಿ ನೋಡಲಿ, ಕೈಯಲ್ಲಿ ಏನಿರಲಿ, ಇಲ್ಲೇನು ಇಲ್ಲದೆ ಇರಲಿ, ಪ್ರಾಣ ನಾಳೆ ಹಿಂಗ ಹೋಗ್ತತೆ, ಆ ಟೈಮಲ್ಲಿ ಕೂಡ ದೇವರ ಸುವಾರ್ತೆ ಸೇವೆ ಮಾಡಿನೇ ನಾವು ಮುಗಿಸ್ಬೇಕು ಪ್ರಿಯರೇ. ಇದೇ ನಮ್ಮ ಒಂದು ಮುಖ್ಯವಾದ ಕೆಲಸ. ಹಾಲೆಲೂಯಾ. ಈಗ ಪ್ರಶ್ನೆ, ಹೌ ಟು ಶೇರ್ ದ ಗಾಸ್ಪಲ್? ಸುವಾರ್ತೆ ಹೇಗೆ ಸಾರಬೇಕ್ರಿ? ಗೊತ್ತಿರಬೇಕಲ್ಲ ನಮಗೆ ಸುವಾರ್ತೆ ಹೇಗೆ ಸಾರಬೇಕು. ನೀನು ಸಾಕ್ಷಿ ಮೂಲಕ ನೀನು ಸುವಾರ್ತೆ ಸಾರಬಹುದು. ನಿನ್ನ ಸಾಕ್ಷಿಯ ಮೂಲಕ ಸುವಾರ್ತೆಯನ್ನು ನೀನು ಸಾರಬಹುದು. ಇವತ್ತು ನಿಮ್ಮ ಸಾಕ್ಷಿಗಳನ್ನು ನೀವು ಬರ್ಕೋಬೇಕು. ಓಕೆ, ಯೇಸುವನ್ನು ನಂಬುವುದಕ್ಕಿಂತ ಮುಂಚೆ ನೀವು ಹೇಗೆ ಇದ್ದೀರಿ, ಯೇಸುವನ್ನು ನಂಬಿದ ನಂತರ ಏನು ಆಯಿತು, ಈಗ ದೇವರು ನಿಮ್ಮನ್ನು ಹೇಗೆ ಆಶೀರ್ವಾದ ಮಾಡಿದ್ದಾನೆ. ಈಗ ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ವಿಷಯಗಳನ್ನು ತಿಳಿಸ್ತೇನೆ. ಓಕೆ, ಪ್ರಾಕ್ಟಿಕಲ್ ವಿಷಯ. ನಮಗೆ ಅರ್ಧ ತಾಸು ಸಮಯ ಇದೆ, ನನ್ನ ಕಡೆ ನೋಡ್ರಿ. ಓಕೆ, ಸೊ ಸುವಾರ್ತೆ ಹೇಗೆ ಸಾರೋದು ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಮ ಜೀವಿತನೇ ಒಂದು ಸುವಾರ್ತೆ ಪ್ರಿಯರೇ. ಪ್ರತಿಯೊಬ್ಬನು ನಿಮ್ಮ ಸಾಕ್ಷಿಯನ್ನು ಬರಿಬೇಕು. ಓಕೆ, ಎವ್ರಿಬಡಿ ನಿಮ್ಮ ಸಾಕ್ಷಿಯನ್ನು ಬರಿಬೇಕು. ನಿಮ್ಮ ಸಾಕ್ಷಿಯನ್ನು ನೀವು ಬರಿಬೇಕು. ನಾಳೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾಳೆ ನಮ್ಮದು ಟೀಚಿಂಗ್ ಸೆಷನ್ ಜಾಸ್ತಿ ಇರಲ್ಲ. ಪ್ರಾಕ್ಟಿಕಲ್ ಆಗಿ ಸುವಾರ್ತೆ ಹೇಗೆ ಸಾರಬೇಕು, ನಿಮ್ಮ ಸಾಕ್ಷಿ ಹೇಗೆ ಹಂಚ್ಕೋಬೇಕು. ಈಗ ನೀವೇನು ಮಾಡಬೇಕಂದ್ರೆ ನಿಮ್ಮ ಸಾಕ್ಷಿ ಬರಿಬೇಕು. ಈಗ ನಿಮ್ಮ ಒಂದು ಪೇಜಲ್ಲಿ, ನಿಮ್ಮ ಬುಕ್ಕಲ್ಲಿ ನೀವು ಬರೆದಿರಲ್ಲ, ನಿಮ್ಮ ಸಾಕ್ಷಿ ಬರಿಬೇಕು. ನೀವು ನಿಮ್ಮ ಸಾಕ್ಷಿ 3 ವಿಧಾನದಲ್ಲಿ ಬರಿಬೇಕು. ಯೇಸುವನ್ನು ನಂಬುವುದಕ್ಕಿಂತ ಮುಂಚೆ ನೀವು ಹೇಗಿದ್ರಿ, ಯೇಸುವನ್ನು ನಂಬಿದ ನಂತರ ಏನಾಯಿತು, ಈಗ ದೇವರು ನಿಮ್ಮನ್ನು ಹೇಗೆ ಆಶೀರ್ವಾದ ಮಾಡಿದ್ದಾನೆ. ಇದು ಅರ್ಥ ಆಗಬೇಕಂದ್ರೆ ನೋಡ್ರಿ, 3 ಸ್ಟೆಪ್ಸ್ ಇದ್ದಾವೆ. ಟೆಸ್ಟ್ ಮನಿದು 3 ಹಂತಗಳಿದ್ದಾವೆ. ನಂಬರ್ 1, ನಿಮ್ಮ ಜೀವನ ರೂಪಾಂತರ ಆಗುವುದಕ್ಕಿಂತ ಮುಂಚೆ ಪಾಪಿಯಾಗಿದ್ದೆ, ಕುಡಿತಿದ್ದೆ, ನಾನು ರೋಡ್ ಮೇಲೆ ತಿರುಗ್ತಾ ಇದ್ದೆ, ನನಗೆ ಇದು ಇದ್ದಿಲ್ಲ, ಅದು ಇದ್ದಿಲ್ಲ, ಯಾರು ಗೊತ್ತಿದ್ದಿಲ್ಲ, ಮುಂಚೆ ಹೆಂಗಿದ್ರಿ, ಆ್ಯಂಡ್ ಪ್ರಾಸೆಸ್ ಹೆಂಗಾಯಿತು ಅಂದರೆ ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು, ನಿಮಗೆ ರೂಪಾಂತರ ಹೇಗಾಯಿತು ಅದು ಬರೀಬೇಕು. ನಿಮ್ಮ ಜೀವಿತ ರೂಪಾಂತರ ಆದ ನಂತರ ಹೇಗಿದ್ದೀರಿ ನೀವು, ಅದು ಬರಿಬೇಕು. ಇವತ್ತು ರಾತ್ರಿ ನೀವು ಅದನ್ನು ಬರಿಬೇಕು. ಇವಾಗ ಬರಿಬೇಡ್ರಿ, ಇವಾಗ ಯಾರು ಬರಿಬೇಡ್ರಿ. ನೀವು ಒಂದು ಪೇಜ್ ಖಾಲಿ ಇಟ್ಕೊಂಡು ಇದನ್ನು ಅರ್ಥ ಮಾಡಿಕೊಡ್ರಿ. ಇದು ನಿಮಗೆ ಎಲ್ಲಿದೆ ಪ್ಯಾಸೇಜ್ ಅಂದರೆ, ಈಗ ನಾವು ಅದನ್ನು ಓದೋಕ್ಕಿದ್ದೇವೆ. ಸಿಸ್ಟರ್ ಅಂಜಲಿ ಪ್ಲೀಸ್ ಹೆಲ್ಪ್ ಮಾಡಿರಿ ಓದೋಕ್ಕೆ. ಪೌಲನು ತನ್ನದು ಎಕ್ಸ್ಪೀರಿಯನ್ಸ್ ಹೇಳ್ತಾನೆ. ನಿಮಗೆ ಅಲ್ಲಿ ನಾನು ವಚನ ಹಾಕಿದ್ದೆ ನೋಡ್ರಿ. ನಿಮ್ಮ ಒಂದು ಜೀವಿತ ರೂಪಾಂತರ ಆಗೋಕ್ಕಿಂತ ಮುಂಚೆ ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 4ನೇ ವಚನದಿಂದ ಓದಿ ಸಿಸ್ಟರ್. 11ನೇ ವಚನದವರೆಗೆ ಓದಿ ಬೇಗ. ನಾನು ಮೊದಲಿದ್ದಲು ಯೆರೂಸಲೇಮಿನಲ್ಲಿ ನನ್ನ ದೇಶದ ಜನರೊಳಗಿದ್ದು ಕಂಡು ಬಾಲ್ಯದಿಂದ ಬದುಕಿದ ಬಗ್ಗೆಯೂ ಎಲ್ಲ ಯಹೂದ್ಯರಿಗೂ ತಿಳಿಯದೆ ಅದೇ. ನಮ್ಮ ಧರ್ಮದಲ್ಲಿ ಬಹು ಖಂಡಿತವಾದ ಮತವನ್ನು. ಒಂದು ನಿಮಿಷ ಸಿಸ್ಟರ್, ಹಂಗೆ ಇರ್ರಿ, ಮೈಕ್ ಆನ್ ಮಾಡ್ರಿ, ಹಂಗೆ ನಿಧಾನವಾಗಿ ಓದ್ರಿ, ನಾನು ನಿಮ್ಮ ಜೊತೆ ಇರ್ತೀನಿ. ಇಲ್ಲಿ ಪೌಲನು, ಎಲ್ಲರೂ ನನ್ನ ಕಡೆ ನೋಡ್ತಾ ಇದ್ದೀರಾ? ಬೈಬಲ್ ನೋಡಬೇಡ್ರಿ, ವಚನ ಬರ್ಕೊಡ್ರಿ, ನನ್ನ ಕಡೆ ನೋಡ್ರಿ. ಓಕೆ, ಇಲ್ಲಿ ಪೌಲನು
ತನ್ನ ಜೀವಿತದ ಬಗ್ಗೆ ಹೇಳ್ತಾ ಇದ್ದಾನೆ. ನಿಮ್ಮ ಸಾಕ್ಷಿ ನೀವು ಹೆಂಗೆ ಬರಿಬೇಕಂದ್ರೆ ಇಲ್ಲಿ ಇದೆ. ಪೌಲನ ಸಾಕ್ಷಿಯಿಂದ ನಿಮ್ಮ ಸಾಕ್ಷಿ ಬರಿಬೋದು. ಪೌಲನು ಏನಂತ ಹೇಳ್ತಾ ಇದ್ದಾನೆ ಅಂದರೆ, ನಾನು ಲೋಕದಲ್ಲಿದ್ದಾಗ ಅನ್ಯನಾದಾಗ ಹೆಂಗಿದ್ದೆ ಅದನ್ನು ಹೇಳ್ತಾ ಇದ್ದಾನೆ. ಈಗ ಸಿಸ್ಟರ್ ಕಂಟಿನ್ಯೂ ಮಾಡಿ. ನಾನು ಮೊದಲಿದ್ದಲು ಯೆರೂಸಲೇಮಿನಲ್ಲಿ ನನ್ನ ದೇಶದ ಜನರೊಳಗಿದ್ದು ಕಂಡು ಬಾಲ್ಯದಿಂದ ಬದುಕಿದ ಬಗೆಯು ಎಲ್ಲಾ ಯಹೂದರಿಗೆ ತಿಳಿದೇ ಅದೇ. ನಮ್ಮ ಧರ್ಮದಲ್ಲಿ ಬಹು ಖಂಡಿತವಾದ ಮತವನ್ನು ಸುರಿಸಿ ಫರಿಸಾಯನಾಗಿ ನಡ್ಕೊಂಡೆನೆಂದು ಪ್ರಾರಂಭದಿಂದಲೂ ಅವರು ಬಲ್ಲರು. ಸಾಕ್ಷಿ ಹೇಳುವುದಕ್ಕೆ ಅವರಿಗೆ ಮನಸ್ಸಿದ್ದರೆ ಹೇಳಬಹುದು. ಈಗಲೂ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯನ್ನು ಕುರಿತೇ ವಿಚಾರಿಸಲ್ಪಡುವನಾಗಿ ಇಲ್ಲಿ ನಿಂತಿದ್ದೇನೆ. ಇಲ್ಲಿ ನಿಂತಿದ್ದೇನೆ. ಈಗ ನೋಡ್ರಿ, ಪೌಲನು ಹೇಳುವಂತ ಮಾತುಗಳನ್ನು ನೀವು ಗಮನಿಸ್ರಿ. ಪೌಲನು ಹೆಂಗಿದ್ದ ಮೊದಲು ಅದರ ಕುರಿತು ಮಾತಾಡ್ತಾ ಇದ್ದಾರೆ. ನಿಮ್ಮ ಸಾಕ್ಷಿನೇ ಸುವಾರ್ತೆ ಪ್ರಿಯರೇ. ಯುವರ್ ಟೆಸ್ಟಿಮನಿ ಈಸ್ ಅ ಗಾಸ್ಪಲ್. ಪಾಸ್ಟರ್ ನೂರ್ ಬಾಷಾ ಹೆಸರು ಮೊದಲು ಹೆಂಗಿದ್ದ, ಅದಕ್ಕೆ ನನಗೆ ನಾಚಿಕೆನೇ ಇಲ್ಲ. ಯಾರೋ ಬಂದು ಹೇಳಿದ್ರು ನನಗೆ ಒಂದಿನ, ನೀವು ಪಾಸ್ಟರ್ ಭಾಷಾ ನೀವು ನಿಮ್ಮ ಸ್ಟೋರಿ ಹೇಳ್ತಿರಲ್ಲ, ಎಲ್ಲ ಸೂಪರ್ ಇದೆ, ಬಟ್ ಅದು ಹೇಳಬಾರ್ದು. ನೀವು ಸ್ವಲ್ಪ ಅದು ಹೇಳಿದ್ರೆ ನಿಮಗೆ ಜನ ಕೆಳಗೆ ನೋಡ್ತಾರೆ. ನಾನು ಹೇಳ್ತೀನಿ, ಜನ ನನಗೆ ಕೆಳಗೆ ನೋಡಿದ್ರೆ ಪರವಾಗಿಲ್ಲ, ಬಟ್ ನಾನು ಮೊದಲು ಹೆಂಗಿದ್ದೆ, ಈಗ ಏನಾಗಿದ್ದೇನೆ, ಹೇಗೆ ರಕ್ಷಣೆ ಹೊಂದಿದೆ, ಅದೇ ಕಂಪ್ಲೀಟ್ ನನ್ನ ಸಾಕ್ಷಿ. ಓಕೆ, ಪೌಲನು ಕೂಡ ಅದೇ ಹೇಳ್ತಾ ಇದ್ದಾನೆ. ಸಿಸ್ಟರ್ ಓದಿ. ನಮ್ಮ 12 ಕುಲದವರು ಹಗಲಿರುಳು ಆಸಕ್ತಿಯಿಂದ ದೇವರನ್ನು ಸೇವಿಸುತ್ತಾ ಆ ವಾಗ್ದಾನದ ಫಲವನ್ನು ಹೊಂದುವುದಕ್ಕೆ ನಿರೀಕ್ಷಿಸುತ್ತಾ ಇದ್ದಾರೆ. ರಾಜ ಆ ನಿರೀಕ್ಷೆಯ ವಿಷಯದಲ್ಲಿಯೇ ಯಹೂದ್ಯರು ನನ್ನ ಮೇಲೆ ದೋಷಾರೋಪ ಮಾಡುತ್ತಾರೆ. ದೇವರು ಸತ್ತವರನ್ನು ಎಬ್ಬಿಸಿದ್ದು ನಂಬತಕ್ಕದಲ್ಲವೆಂದು ನೀವು ಯಾಕೆ ತೀರ್ಮಾನಿಸುತ್ತೀರಿ? ನಿರ್ಜನರಿನ ಯೇಸುವಿನ ಹೆಸರಿಗೆ ವಿರೋಧವಾಗಿ ಅನೇಕ ಕಾರ್ಯಗಳನ್ನು ನಡೆಸಬೇಕೆಂದು ನಾನು ಯೋಚಿಸಿಕೊಂಡಿದ್ದೇನು. ಅಂದರೆ ಯೇಸು ಕ್ರಿಸ್ತನ ವಿರುದ್ಧವಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ. ವಿರುದ್ಧವಾಗಿ ಯೆರೂಸಲೇಮಿನಲ್ಲಿ ಹಾಗೆ ನಡೆಸಿದ್ದೇನು. ಮಹಾಯಾಜಕರಿಂದ ಅಧಿಕಾರವನ್ನು ಪಡೆದು ದೇವಜನರಲ್ಲಿ ಮಹಾಯಾಜಕರಿಂದ ಅಧಿಕಾರವನ್ನು ಪಡೆದುಕೊಂಡು ದೇವಜನರಲ್ಲಿ ಅನೇಕರನ್ನು ಸೆರೆಮನೆಗಳಿಂದ ಇಡಿಸಿ ಅವರಿಗೆ ಮರಣದ ತೀರ್ಪಾದಾಗ ನನ್ನ ಸಮ್ಮತಿಯನ್ನು ಸೂಚಿಸಿದ್ದೇನು. ಎಲ್ಲಾ ಸಭಾ ಮಂದಿರಗಳಲ್ಲಿಯೂ ನಾನು ಅನೇಕ ವಾರ್ತಿ ಅವರನ್ನು ದಂಡಿಸಿ ಅವರಿಂದ ದೂಷಣೆ ಮಾತುಗಳನ್ನಾಡಿಸುವುದಕ್ಕೆ ಪ್ರಾರಂಭಿಸಿದೆನು. ಇದಲ್ಲದೆ ಅವರ ಮೇಲೆ ಬಹು ಕೋಪ ವೇಷವುಳ್ಳವನಾಗಿ ಪರ ಪಟ್ಟಣಗಳಲ್ಲಿ ತನಕ ಅವರನ್ನು ಹಿಂಸೆಪಡಿಸಿದ್ದೇನು. ಸಾಕು, ಅವರನ್ನು ಹಿಂಸೆ ಪಡಿಸಿದೆನು. ಇದು ಪೌಲನು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆಯ ಕತೆ. ಪೌಲನು ಇಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾನೆ, ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಹೊಂದಿ ನಾನು ಸಭೆಗೆ ಹೋಗೋರನ್ನ ಹಿಂಸೆ ಪಡಿಸ್ತಾ ಇದ್ದೆ, ಸಭೆಗಳನ್ನು ದಾಳಿ ಮಾಡ್ತಾ ಇದ್ದೆ, ಸಭೆಗೆ ಹೋಗುವವರನ್ನು ಹೊಡಿತಾ ಇದ್ದೆ, ಸಭೆಗೆ ಹೋಗುವವರನ್ನು ಅವಮಾನ ಪಡಿಸ್ತಾ ಇದ್ದೆ. ಇಂಥ ಜೀವಿತ ಜೀವಿಸುವ ನಾನು. ಅಂದರೆ ನಿಮ್ಮ ಸಾಕ್ಷಿಯಲ್ಲಿ ನೀವು ಮೊದಲು ಏನಾಗಿದ್ದೀರಿ ಅದನ್ನು ಬರಿಬೇಕು. ಸಣ್ಣದಾಗಿ 1 ನಿಮಿಷದಲ್ಲಿ ಬರಿಬೇಕು. ಪೌಲನದನ್ನು ಹೇಳ್ತಾ ಇದ್ದಾನೆ. ಈಗ ಆ ಒಂದು ರಕ್ಷಣೆ ಹೊಂದ್ತಾ ಇರುವಾಗ ಅನುಭವ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಅಂತಾರೆ, ರೂಪಾಂತರದ ಒಂದು ಹಾದಿ. ಆವಾಗ ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 12ನೇ ವಚನದಿಂದ ಓದಿ ಸಿಸ್ಟರ್. 12ನೇ ವಚನದಿಂದ.
ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ, ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದ. ಇರಿ, ಒಂದು ನಿಮಿಷ ಇರಿ. ಈಗ ಪೌಲನು ಹೇಗೆ ನಾನು ರಕ್ಷಣೆ ಹೊಂದಿದೆ ಅದು ಹೇಳ್ತಾ ಇದ್ದಾನೆ. ನಾನು ಒಂದಿನ ಹೋಗ್ತಾ ಇದ್ದೀನಿ, ಪ್ರಯಾಣ ಮಾಡ್ತಾ ಇದ್ದೀನಿ, ಸಭೆಯನ್ನು ಹಿಂಸೆ ಪಡಿಸ್ಬೇಕಂತ ಇದ್ದೆ, ಅಧಿಕಾರವನ್ನು ಹೊಂದಿದ್ದೆ, ಕುದುರೆ ಮೇಲೆ ಹೋಗ್ತಾ ಇದ್ದೀನಿ. ಈಗ ನಿಧಾನ ಹೋಗ್ರಿ ಸಿಸ್ಟರ್, ನಿಧಾನ ಹೋದ್ರಿ. ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ಅಂದ್ರೆ ಓದಿ. ನಾವೆಲ್ಲರೂ ನೆಲಕ್ಕೆ ಬೀಳಲು, ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ? ಮುಳ್ಳುಗಳನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದ್ದೇನೆ. ಆಗ ನಾನು, ಕರ್ತನೇ, ನೀನ್ಯಾರು ಅನ್ನಲು, ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಸಾಕು ನೋಡ್ರಿ, ಇಲ್ಲಿ ಈಗ ಪೌಲನಿಗೆ ಒಂದು ಅನುಭವ ಆಗ್ತಾ ಇದೆ, ಎಕ್ಸ್ಪೀರಿಯನ್ಸ್. ಸ್ಯಾಲ್ವೇಷನ್ ಇಸ್ ದ ಎಕ್ಸ್ಪೀರಿಯನ್ಸ್. ರಕ್ಷಣೆ ಅದು ಒಂದು ಅನುಭವದಿಂದ ಆಗುವಂಥ ಒಂದು ಕೆಲಸ. ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಿ? ಎಲ್ಲರೂ ರಕ್ಷಣೆ ಹೊಂದಿದ್ದೀರಿ, ಅದಕ್ಕೆ ನೀವು ಬೈಬಲ್ ಟ್ರೈನಿಂಗ್ಗೆ ಬಂದಿದ್ದೀರಿ. ಓಕೆ, ಈಗ ನೋಡ್ರಿ, ರಕ್ಷಣೆಯಲ್ಲಿ ಆದಂಥ ಮೊದಲನೇ ಕಾರ್ಯ ಏನು ಗೊತ್ತಾ? ಇವನು ಯೇಸು ಕ್ರಿಸ್ತನನ್ನು ಕಾಣ್ತಾ ಇದ್ದಾನೆ. ಅಲ್ಲಿ ದೊಡ್ಡ ಸ್ಟೋರಿ, ಲಾಂಗ್ ಸ್ಟೋರಿ, ನಾನು ಒಂದು ನಿಮಿಷದಲ್ಲಿ ಹೇಳಿ ಮುಂದೆ ಹೋಗ್ತೇನೆ. ಅಲ್ಲಿ ಆ ಕಥೆಯಲ್ಲಿ ಏನಾಗ್ತದಂದರೆ, ಯೇಸು ಪೌಲನನ್ನು ದರ್ಶಿಸ್ತಾನೆ ಅಲ್ಲ, ಅವನ ಕಣ್ಣು ಹೋಗ್ತದೆ, ಕುರುಡನಾಗ್ಬಿಡ್ತಾನೆ. 3 ದಿವಸ ಊಟ ಮಾಡಲ್ಲ, ರಾತ್ರಿ ಹಗಲು. ಅಲ್ಲಿ ಒಂದು ಪಶ್ಚಾತ್ತಾಪ ಆಗ್ತದೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ. ರಕ್ಷಣೆ ಒಂದು ಅನುಭವ. ಜಕ್ಕಾಯ ಮನೆಗೆ ಯೇಸು ಸ್ವಾಮಿ ಹೋದ. ಅವನು ಪಾಪಿಯಾಗಿದ್ದ, ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ. ಯೇಸುವನ್ನು ಕಂಡ, ಯೇಸುವನ್ನು ನೋಡ್ದ, ಯೇಸುವನ್ನು ಮನೆಯಲ್ಲಿ ಬಂದಿದ್ದು ನೋಡ್ದ. ಆತನೇ ಹೇಳ್ದ, ಸ್ವಾಮಿ, ನಾನು ಯಾರ ಹತ್ರ ಏನೇನು ತಗೊಂಡೆ 4ರಷ್ಟು ವಾಪಸ್ ಕೊಟ್ಬಿಡ್ತೇನೆ. ಅದಕ್ಕೆ ರೂಪಾಂತರ ಅಂತಾರೆ, ಟ್ರಾನ್ಸ್ಫಾರ್ಮೇಷನ್. ಸೊ ನೀವು ಹೇಗೆ ರಕ್ಷಣೆ ಹೊಂದಿದ್ದೀರಿ? ಹೇಗೆ ನೀವು ರಕ್ಷಣೆ ಹೊಂದಿದ್ದೀರಿ? ನಾವು ಮೊದಲು ಹಿಂಗಿದ್ವಿ. ಫಕೀರೇಶ್, ನೀವು ಮೊದಲು ಹೆಂಗಿದ್ದೀರಿ ಅದನ್ನು ನೀವು ಬರಿಬೇಕು. ಅದೇ ನಿಮ್ಮ ಸಾಕ್ಷಿನೇ ಸುವಾರ್ತೆ. ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗ. ನಮ್ಮ ತಂದೆಯವರು ಕುಡಿತಾ ಇದ್ದರು. ನಾನು ನಮ್ಮ ಮಮ್ಮಿ ದರ್ಗಾದಲ್ಲಿ 3 ತಿಂಗಳು ಯಾರೋ ಕೊಟ್ಟಿದ್ದು ತಿಂತಾ ಇದ್ವಿ. ಮೊದಲು ಹಿಂಗಿದ್ವಿ. ಬಟ್ ಒಂದಿನ ನಾನು ಸಭೆಗೆ ಹೋದೆ. ದೇವರ ಬೆಳಕು ನನ್ನ ಮೇಲೆ ಬಂದಂಗಾಯ್ತು. ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ದೇವರು ನನ್ನನ್ನು ದರ್ಶಿಸಿದ. ಅವತ್ತು ನಾನು ದೇವರಿಗೆ ನನ್ನ ಜೀವಿತ ಒಪ್ಪಿಸಿಕೊಟ್ಟೆ. ಅವತ್ತಿಂದ ಇವಾಗ ನನ್ನ ಜೀವಿತ ಹೇಗಾಗಿದೆ. ಸೊ ಎಕ್ಸ್ಪೀರಿಯನ್ಸ್ ಅಂತಾರೆ, ರೂಪಾಂತರದ ಅನುಭವ. ನೀವು ಬರಿಬೇಕು 1 ನಿಮಿಷ. ಮೊದಲು ಹೆಂಗಿದ್ರಿ 1 ನಿಮಿಷ. ಆ ರೂಪಾಂತರದ ಆ ಒಂದು ಎಕ್ಸ್ಪೀರಿಯನ್ಸ್ ಅದು ಕೂಡ ಬರಿಬೇಕು. ಕೆಲವರು ಸಾಕ್ಷಿ ಹೇಳುವಾಗ ನೋಡಬೇಕು, ನಾನು ಮೊದಲು ಸಿಗರೇಟ್ ಕುಡಿತಿದ್ದೆ, ನಾನು ಸಿನಿಮಾ ನೋಡ್ತಿದ್ದೆ, ನಾನು ಸರಾಯಿ ಕುಡ್ತಿದ್ದೆ, ನನ್ನ ಜೀವಿತ ಹೆಂಗಿತ್ತು, ನಾನು ಎಲ್ಲೆಲ್ಲೋ ಬೀಳ್ತಾ ಇದ್ದೆ, ನಾನು ಹಿಂಗೆ ಹೋಗ್ತಿದ್ದೆ, ಹಂಗೆ ಹೋಗ್ತಿದ್ದೆ, ನನ್ನ ಜೀವಿತ ಇದೆ. ಅದೇ 10 ನಿಮಿಷ ಹೇಳ್ತಾರೆ. ಅದೇ 10 ನಿಮಿಷ ಹೇಳಿ ಲಾಸ್ಟಿಗೆ 1 ನಿಮಿಷ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬಂದರು. ಇವಾಗ ನಾನು ಭಾಳ ಚೆನ್ನಾಗಿದ್ದೀನಿ, ವಾರ ಚರ್ಚಿಗೆ ಬರ್ತೀನಿ. ಅದಲ್ಲ ಸಾಕ್ಷಿ. ಸಾಕ್ಷಿ ಅದು ಕಂಪ್ಲೀಟ್ ಅಲ್ಲನೇ ಅಲ್ಲ. ಕಂಪ್ಲೀಟ್ ಸಾಕ್ಷಿ ಏನು ಗೊತ್ತಾ? ನೀವು ಮೊದಲು ಹೆಂಗಿದ್ರಿ 1 ನಿಮಿಷ ಇರಬೇಕು. 5 ಮಿನಿಟ್ಸ್ ಗಾಸ್ಪಲ್ ಹೆಂಗೆ ಶೇರ್ ಮಾಡಬೇಕು ಟೀಚ್ ಮಾಡ್ತಾ ಇದ್ದೀನಿ ನಾನು. 5 ನಿಮಿಷದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಯಾರೋ ಸಿಕ್ಕರು, ನಿಮಗೆ ಯಾರೋ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಿದ್ರು, ಯಾರೋ ನೀವು ಪ್ರಯಾಣ ಮಾಡುವಾಗ ನಿಮಗೆ ಯಾರೋ ಸಿಕ್ಕರು. 5 ಮಿನಿಟ್ಸಲ್ಲಿ ನೀವು ಗಾಸ್ಪಲ್ ಹೆಂಗೆ ಹೇಳ್ಬೋದು ಗೊತ್ತಾ? ನೀವು ಮೊದಲು ಹೆಂಗಿದ್ರಿ 1 ನಿಮಿಷ, ಹೆಂಗೆ ರಕ್ಷಣೆ ಹೊಂದಿದ್ದೀರಿ 1 ನಿಮಿಷ, ರಕ್ಷಣೆ ಹೊಂದಿದ ಮೇಲೆ ಏನಾಯಿತು
ಈಗ ಹೆಂಗಿದ್ದೀರಿ, ಪ್ರೆಸೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟ್ ಬಗ್ಗೆ ಜಾಸ್ತಿ ಹೇಳ್ಬೇಕು ನೀವು. ಪೌಲನೇ ಹೇಳ್ತಾನೆ ನೋಡ್ರಿ ಅಲ್ಲಿ, ಅಪೊಸ್ತಲ ಕೃತ್ಯಗಳು 26:19 ವಚನದಿಂದ ಓದಿ ಸಿಸ್ಟರ್. ಬೇಗ ಫಾಸ್ಟ್ ಓದ್ಬಿಡ್ರಿ. 19ರಿಂದ 23ನೇ ವಚನದವರೆಗೆ ಓದಿ. ಏನಾದರೂ ಕಲಿತಾ ಇದ್ದೀರಾ? ಕಲಿಯೋರು? ಎಸ್ 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 ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಓದಿ ಸಿಸ್ಟರ್. ಆದ ಕಾರಣ ಅಗ್ರಿಪ್ಪ ರಾಜನೇ, ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇಯನಾಗದೆ ಮೊದಲು ದಮಸ್ಕದವರಿಗೆ, ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯದ ಎಲ್ಲಾ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸರಿದೇನೋ. ಈ ಕಾರಣದಿಂದ ಯಹೂದ್ಯರು ದೇವಾಲಯದಲ್ಲಿ ನನ್ನನ್ನು ಹಿಡಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿದರು. ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವನಾಗಿದ್ದೇನೆ. ಒಂದ್ ನಿಮಿಷ ನೋಡ್ರಿ, ಮತ್ತೊಂದ್ಸಾರಿ ಆ ವಚನ ಓದಿ. ಮತ್ತೊಂದ್ಸಾರಿ ಆ ವಚನ, ಇವಾಗ ಓದಿದ ವಚನ ಮತ್ತೊಂದ್ಸಾರಿ ಓದು. ಆದರೆ ನಾನು ದೇವರ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಅಂದರೆ ನಾನು ಹಿಂಗಿದ್ದವನು, ನಂದು ರಕ್ಷಣೆ ಹಿಂಗಾಯಿತು, ಈಗ ನಾನು ಸುರಕ್ಷಿತವಾಗಿದ್ದೇನೆ, ಬದುಕ್ತಾ ಇದ್ದೇನೆ. ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ. ಅಂದರೆ ನೀವು ಸುವಾರ್ತೆ ಹೇಳುವಾಗ, ನಿಮ್ಮ ಸಾಕ್ಷಿಯಿಂದ ನೀವು ಸುವಾರ್ತೆ ಹೇಳುವಾಗ, ನೀವು ಮೊದಲು ಹೆಂಗಿದ್ರಿ ಸ್ವಲ್ಪ ಹೇಳಬೇಕು, ಹೆಂಗ ರಕ್ಷಣೆ ಹೊಂದಿದಿರಿ ಸ್ವಲ್ಪ ಹೇಳಬೇಕು. ಜಾಸ್ತಿ ಏನು ಹೇಳಬೇಕಂದ್ರೆ, ಈಗ ನೀವು ಬದಲಾವಣೆ ಆದ ಮೇಲೆ ಎಷ್ಟು ಒಳ್ಳೆ ವ್ಯಕ್ತಿಯಾಗಿದ್ದೀರಿ ನೀವು, ಅದು ಹೇಳ್ಬೇಕು. ಆಶೀರ್ವಾದ ಹೆಂಗೊಂದಿದ್ದೀರಿ ಅದು ಹೇಳ್ಬೇಕು. ದೇವ್ರು ನನ್ನ ಜೀವಿತದಲ್ಲಿ ಬಂದರು, ನಾನು ಮೊದಲು ಹಿಂಸಕನು, ಬಟ್ ಇವತ್ತು ನಾನು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ. ಅಂದರೆ ನಾನು ಒಳ್ಳೆ ರೀತಿಯಲ್ಲಿ ಮಾತನಾಡುವ ವ್ಯಕ್ತಿಯಾಗಿದ್ದೇನೆ. ಈಗ ನಾನು ಬದಲಾವಣೆ ಆದಂಥ ವ್ಯಕ್ತಿ, ನಾನು ಭದ್ರವಾಗಿದ್ದೇನೆ, ನಾನು ಬದುಕ್ತಾ ಇದ್ದೇನೆ, ಜೀವಂತವಾಗಿದ್ದೇನೆ. ಮುಂದೆ ಹೋದ್ರಿ ಸಿಸ್ಟರ್. ಪ್ರವಾದಿಗಳು ಮೋಶೆಯ ಮುಂದೆ ಆಗುವವೆಂದು ತಿಳಿಸಿದ ಸಂಗತಿಗಳನ್ನೆನ್ನೆ ಹೊರತು ಇನ್ನೇನು ಹೇಳುವನಲ್ಲ. ಆ ಸಂಗತಿಗಳು ಏನೆಂದರೆ, ಕ್ರಿಸ್ತನ ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನ ಸತ್ತರೊಳಗಿಂದ ಮೊದಲನೆಯವನಾಗಿದ್ದು ಎದ್ದು ಯಹೂದ್ಯರಿಗೆ ಅನ್ಯ ಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವವನಾಗಿರುವುದು ಎಂಬುದೇ. ಹೀಗೆ ಪೌಲನು ಪ್ರತಿವಾದ ಸಾಕು ಸಿಸ್ಟರ್, ಸಾಕು 23ನೇ ವಚನ ಓದಿದಿರಲ್ಲ. ಥ್ಯಾಂಕ್ ಯು. ಈಗ ನನ್ನ ಕಡೆ ನೋಡ್ರಿ, ನಿಮ್ಮ ಸಾಕ್ಷಿ ನೀವು ಇವತ್ತು ರಾತ್ರಿ, ನಾನು ನಿಮಗೆ ಇವತ್ತು ಹೋಮ್ವರ್ಕ್ ಕೊಡೋದು ಏನಂದರೆ, ನೀವು ನಿಮ್ಮ ಸಾಕ್ಷಿ ಬರೆದು ನಾಳೆ ಎಲ್ಲರೂ ನಿಮ್ಮ ಸಾಕ್ಷಿಯನ್ನು ಹಂಚ್ಕೋಬೇಕು. ನಾಳೆ ಸಾಯಂಕಾಲ ಪ್ರಾಕ್ಟಿಕಲ್ ಆಗಿ ಸುವಾರ್ತೆ ಹೆಂಗೆ ಸಾರಬೇಕು ಅದು ಕೂಡ ಹೇಳ್ತೇನೆ. ಓಕೆ, ಸೊ ಈಗ ನೋಡ್ರಿ, ನಿಮ್ಮ ಸಾಕ್ಷಿ ನಿಮಗೆ ಹೇಳೋದು ಗೊತ್ತಾಯಿತು ಅಂದರೆ ಈಸಿಯಾಗಿ ನೀವು ಸುವಾರ್ತೆ ಸಾರ್ಬೋದು. ಸುವಾರ್ತೆಯಲ್ಲಿ ಏನೇನಿರಬೇಕು ಅವೆಲ್ಲ ನಾನು ನಿಮಗೆ ಆಮೇಲೆ ಹೇಳ್ತೇನೆ. ಓಕೆ, ಸುವಾರ್ತೆಯಲ್ಲಿ ಏನೇನಿರಬೇಕು ಆಮೇಲೆ ಹೇಳ್ತೇನೆ. ಈಗ ನೀವು ನಿಮ್ಮ ಸಾಕ್ಷಿಯನ್ನು ಇವತ್ತು ರಾತ್ರಿ ನೀವು ಬರೀರಿ. ಇದು ನಿಮಗೆ ಒಂದು ಹೋಮ್ವರ್ಕ್. ನೋಡ್ರಿ, ಒಂದು ವ್ಯಕ್ತಿಗೆ ನೀವು ಸುವಾರ್ತೆ ಹೇಳೋದು ಕಲ್ತೀರಂದರೆ ಈಸಿಯಾಗಿ ನಿಮ್ಮಲ್ಲಿ ದೇವರ ರಾಜ್ಯದ ಅಭಿಷೇಕ ನಿಮ್ಮ ಮೂಲಕ ಹರಡುತ್ತದೆ. ಇದಕ್ಕೆ ಮೆಥಡ್ಸ್ ಭಾಳ ಇದ್ದಾವೆ. ಮೆಥಡ್ಸ್ ನಮಗೆ ತಿಳಿದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಬಟ್ ನಾವು ಶಾರ್ಟ್ಕಟ್ಸಲ್ಲಿ ಹೋಗೋದು ಬೇಡ. ಥ್ರೂ ಅವರ್ ಟೆಸ್ಟ್ ಮನಿ ನಾವು ಹೋಗೋಣ, ಡೈರೆಕ್ಟ್ ವಾಕ್ಯದಿಂದ ಹೋಗೋಣ, ಥ್ರೂ ದ ಸ್ಕ್ರಿಪ್ಚರ್ಸ್ ಹೋಗೋಣ. ಆಮೆನ್.
ನೋಡ್ರಿ, ಅಧಿಕಾರ ಆ್ಯಂಡ್ ಅಭಿಷೇಕದಿಂದ ನಾವು ಸುವಾರ್ತೆ ಸಾರಬೇಕು. ಇದೇ ಯೇಸು ಕ್ರಿಸ್ತನು ಮಾಡಿದ್ದು. ರೆಫರೆನ್ಸ್ ಬರ್ಕೊಳ್ರಿ, ಲೂಕ್ 4:31 44 ವರ್ಸ್ವರೆಗೆ ನೀವು ಓದುವುದು. ಅದರಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಅಲ್ಲಿ ಪಟ್ಟಣಗಳಲ್ಲಿ ಗಲಿಲಾಯದಲ್ಲಿ ಅಧಿಕಾರದಿಂದ ಅಭಿಷೇಕದಿಂದ ಸುವಾರ್ತೆ, ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಿದನು. ಆ ಸಾರಿದ ಸುವಾರ್ತೆಯಿಂದ ಪಾಪಿಗಳು ದೇವರ ಕಡೆ ತಿರುಗಿಕೊಂಡ್ರು, ದುಷ್ಟಶಕ್ತಿಗಳಿಂದ ಜನರು ಬಿಡಿಸಲ್ಪಟ್ಟರು, ರೋಗಿಗಳು ವಾಸಿಯಾದರು. ನೋಡ್ರಿ, ಕೊನೆಗೆ ನಾವು ಸಾರುವ ನಮ್ಮ ಸಾಕ್ಷಿ ಏನಿದೆಯಲ್ಲ, ಅವರ ಟೆಸ್ಟ್ ಮನಿ ಏನಿದೆಯಲ್ಲ, ಆ ಸಾಕ್ಷಿ ಒಂದು ಅಧಿಕಾರ ಆ್ಯಂಡ್ ಅಭಿಷೇಕ, ಅಥಾರಿಟಿ ಆ್ಯಂಡ್ ಅನಾಯಿಂಟಿಂಗ್. ಇವು ಎರಡರಿಂದ ನಾವು ಸಾರಬೇಕು. ಒಂದು ಅರ್ಥ ಆಗ್ಬೇಕು ನಿಮಗೆ, ನೀವು ಅಭಿಷಿಕ್ತರು ಅಂತ ನಂಬಬೇಕು. ನೀವು ಯು ಆರ್ ಅನಾಯಿಂಟೆಡ್, ನಿಮ್ಮ ಮೇಲೆ ದೇವರ ಅಭಿಷೇಕ ಇದೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನ ಒಳಗೆ, ಸಾರುವೆನು ಸುವಾರ್ತೆಯನ್ನು ದೀನನಾದ ಎಲ್ಲರಿಗೂ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನ ಒಳಗೆ. ನೀವು ಸುವಾರ್ತೆ ಸಾರುವುದಕ್ಕೆ ಹೋಗುವಾಗ ನೀವು ಅಭಿಷಿಕ್ತರು ಅಂತ ನಿಮಗೆ ನೆನಪು ಬಂದರೆ ನೀವು ಧೈರ್ಯವಾಗಿರ್ತೀರಿ, ಬೋಲ್ಡ್ ಆಗಿರ್ತೀರಿ. ಯೇಸು ಕ್ರಿಸ್ತನು ಧೈರ್ಯದಿಂದ ಸುವಾರ್ತೆ ಸಾರ್ದ, ಅಭಿಷೇಕದಿಂದ ಸುವಾರ್ತೆ ಸಾರ್ದ, ಅಧಿಕಾರದಿಂದ ಸುವಾರ್ತೆ ಸಾರ್ದ. ಅಲ್ಲಿ ಕುಂಟರು ಗುಣ ಆದರು, ದೆವ್ವಗಳು ಬಿಟ್ಟು ಹೋದವು. ಆಮೆನ್. ಅಭಿಷೇಕ ಎಲ್ಲವನ್ನು ವ್ಯತ್ಯಾಸವಾಗಿ ಮಾಡುತ್ತದೆ ಪ್ರಿಯರೇ. ಅಭಿಷೇಕ ರೋಗಿಗಳನ್ನು ಗುಣ ಮಾಡುತ್ತದೆ. ಅಭಿಷೇಕ ಪಾಪಿಯ ಹೃದಯವನ್ನು ದೇವರ ಕಡೆ ತಿರುಗಿಸ್ತದೆ. ನಿನ್ನ ಸಾಕ್ಷಿ ಏನಿದೆಯಲ್ಲ, ಅದು ಸುಮ್ಮನೆ ಏನೋ ನಾನು ಇಲ್ಲಿ ಹಿಂಗಿದ್ದೆ, ನಾನು ಹಿಂಗಾದೆ ಹಂಗಾದೆ ಅಂತ ಏನೋ ಒಂದು 5 ನಿಮಿಷ ಹೇಳಿ ನಾನು ಮುಗಿಸೋದಲ್ಲ. ನೀನು ಅಭಿಷಿಕ್ತನು ಅಂತ ಗುರುತಿಸ್ಬೇಕು. ಪೇತ್ರ ಮತ್ತು ಯೋಹಾನರು ದೇವಾಲಯದ ಹತ್ರ ಹೋಗ್ತಾ ಇರುವಾಗ ಏನಾಗ್ತತೆ, ಹುಟ್ಟು ಕುಂಟನನ್ನು ನೋಡ್ತಾರೆ. ಅವ್ರು ಹೋಗುವಾಗ ಹುಟ್ಟು ಕುಂಟನನ್ನು ನೋಡಿದ್ರು. ಬೆಳ್ಳಿ ಬಂಗಾರ ನಮ್ಮ ಹತ್ರ ಇಲ್ಲ, ನಜರೇತಿನ ಯೇಸು ನಾಮದಲ್ಲಿ ಎದ್ದು ನಡೆ ಅಂತ ಹೇಳಿದರು. ಯಾಕೆ? ಯೇಸು ಕ್ರಿಸ್ತನು ಇವರಿಗೆ ಅಭಿಷೇಕವನ್ನು ಕೊಟ್ಟಿದ್ದ. ನೋಡ್ರಿ, ಸಿಸ್ಟರ್ ಅಂಜಲಿ ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಓದಿ. 1:8. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಾಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟೆ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈಗ ನನ್ನ ಕಡೆ ನೋಡ್ರಿ, ನಿಮ್ಮ ಮೇಲೆ ದೇವರ ಆತ್ಮನು ಇಳಿದು ಬರಲು ನೀವೇನು ಹೊಂದಿಕೊಳ್ತೀರಿ? ಬಲವನ್ನು ಹೊಂದಿಕೊಳ್ತೀರಿ. ಬಲ ಎಲ್ಲಡ್ರಿ, ಬಲ. ಇದು ಎಂಥ ಬಲ ಗೊತ್ತಾ? ಡುನಾಮಿಸ್ ಬಲ, ಡೈನಾಮೈಟ್ ಬಲ, ಗುಡ್ಡಗಳನ್ನು ಒಡೆದು ಹಾಕುವಂಥ ಬಲ. ನಿಮ್ಮ ಮೇಲೆ ಪವಿತ್ರಾತ್ಮನು ಇಳಿದು ಬರಲು ನೀವು ಬಲವನ್ನು ಹೊಂದುತ್ತೀರಿ, ನೀವು ಸಾಕ್ಷಿಗಳಾಗಿರ್ತೀರಿ. ಎಂಥ ಸಾಕ್ಷಿಗಳು ಗೊತ್ತಾ? ಕ್ರಿಸ್ತನ ಸಾಕ್ಷಿಗಳು. ನೀವು ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಲೋಕದ ಕಟ್ಟ ಕಡೆಗೆ. ಸಮಾರ್ಯದಲ್ಲಿ ಅನ್ಯ ಜನರಿದ್ದರು ಪ್ರಿಯರೇ. ಇಡೀ ಸಮಾರ್ಯ ಅನ್ಯ ಜನರಿಂದ ತುಂಬಿಸಲ್ಪಟ್ಟಂಥ ಸಮಾರ್ಯ. ಅಂದರೆ ಯೂದಾಯ ನಿನ್ನ ಮನೆ, ನಿನ್ನ ಊರು, ನಿನ್ನ ಪಟ್ಟಣ, ನಿನ್ನ ಸಭೆ. ನಿನ್ನ ಮೇಲೆ ದೇವರಾತ್ಮನು ಇಳಿದು ಬಂದಾಗ ನೀನಿರುವಂಥ ಸ್ಥಳದಿಂದ, ಅನ್ಯರಿಂದ ಮತ್ತು ಲೋಕದ ಕಟ್ಟ ಕಡೆವರೆಗೂ ನೀನು ಕ್ರಿಸ್ತನ ಸಾಕ್ಷಿಯಾಗಿರುತ್ತಿ. ಹೇಗೆ? ನಿನ್ನ ಮೇಲಿರುವ ಅಭಿಷೇಕದಿಂದ. ಹೇಗೆ? ನಿನ್ನ ಮೇಲಿರುವ ಅಭಿಷೇಕದಿಂದ. ಹೇಗೆ? ನಿನ್ನ ಮೇಲೆ ಇರುವ ಅಭಿಷೇಕದಿಂದಲೇ ನೀನು ಸಾಕ್ಷಿಯಾಗಿರುತ್ತೆ. ಆಮೆನ್. ಸಮಯ ಆಗ್ತಾ ಇದೆ. ಇವತ್ತು ನಾನು ನೀವು ಇದನ್ನು ಬರೆಯೋಣ ಪ್ರಿಯರೇ, ಇವತ್ತು ರಾತ್ರಿ. ಓಕೆ, ನಿಮ್ಮ ಸಾಕ್ಷಿಯನ್ನು ಬರೀರಿ. ನಿಮ್ಮ ಸಾಕ್ಷಿ ನೀವು ಹಂಚುವಾಗ ಬೆದರಿಕೆಯಿಂದ ಭಯದಿಂದ ಹೇಳಬೇಕಾ ಬೇಡ, ಹೇಳಬೇಕಾ ಬೇಡ,
ಸೊ ಈ ಸಾಕ್ಷಿ ನೀವು ಬರೀಬೇಕು. ನಾಳೆ ನಾನು ನಿಮಗೆ ಏನು ಕಲಿಸ್ತೀನಿ ಅಂದರೆ ಹೇಗೆ ಜನರನ್ನು ಪರಿಚಯ ಮಾಡಿಕೊಳ್ಳಬೇಕು, ಪರಿಚಯ ಮಾಡಿಕೊಂಡಿದ ಮೇಲೆ ಹೇಗೆ ಸುವಾರ್ತೆ ಸಾರಬೇಕು, ಅವರಲ್ಲಿರುವಂಥ ಕೊರತೆಗಳನ್ನು ಹೇಗೆ ಗುರುತಿಸಬೇಕು ಜನರಲ್ಲಿ, ಆ ಸಂಗತಿಗಳನ್ನು ನಾನು ಕಲಿಸಿ ನೀವೆಲ್ಲರೂ ಯಾರ್ಯಾರು ಇವತ್ತು ಹಾಜರಾಗಿದ್ದೀರೋ ನಾಳೆ ಎಲ್ಲರೂ ಸಾಕ್ಷಿ ಹೇಳಬೇಕು. ಓಕೆ, ನೀವು ಬರೀರಿ, ನಿಮ್ಮ ಸಾಕ್ಷಿ ಬರೀರಿ. ನಿಮ್ಮ ಸಾಕ್ಷಿ ನೀವು ಇಟ್ಕೊಂಡು ಬುಕ್ ನೋಡಿ ಸಾಕ್ಷಿ ಹೇಳಬೇಡ್ರಿ. ನಿಮ್ಮ ಸಾಕ್ಷಿ ನೀವು ಹೇಳೋದು ಅಭ್ಯಾಸ ಮಾಡಿಕೊಂಡ್ರೆ ಸುವಾರ್ತೆ ಹೆಂಗೆ ಸಾರೋದು ಕೂಡ ಪ್ರಾಕ್ಟಿಕಲ್ ಆಗಿ ನಾವು ನಾಳೆ ಕಲಿಯಕ್ಕಿದ್ದೇವೆ. ಆಮೆನ್. ಎಷ್ಟು ಜನ ಬ್ಲೆಸ್ ಆಗ್ತಾ ಇದ್ದೀರಿ ಇವತ್ತಿನ ಟಾಪಿಕ್ಕಿಂದ? ಬ್ಲೆಸ್ ಆಗ್ತಿದ್ದೀರಾ? ನಾನು ನಂಬ್ತೇನೆ ನೀವೆಲ್ಲರೂ ಬ್ಲೆಸ್ ಆಗ್ತಾ ಇದ್ದೀರಿ. ಯಾ, ಸೊ ಈಗ ನಾವು ಮುಗಿಸಕ್ಕಿದ್ದೇವೆ ಪ್ರಿಯರೇ. ನಾಳೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ. ನಾಳೆ ಲಾಸ್ಟ್ ದಿವಸ ನಾವು ಆನ್ಲೈನಲ್ಲಿ ಸೇರಿ ಬರೋದು. ನಾಡ್ದ ನಾವು ಗ್ರ್ಯಾಜುಯೇಷನ್ಗೆ ನಮ್ಮ ಸಭೆಯಲ್ಲಿ ಸೇರಿ ಬರ್ತಾ ಇದ್ದೇವೆ. ಸೊ ಅದಕ್ಕಿಂತ ಮುಂಚೆ ನಾವು